ಶ್ರೀ ಗುರುವೆ ಮಹಾಗುರುವೆ ಶಾಂತಿಗಳ ಗುರುವೆ ಶಿವಾತ್ಮ ವಿದ್ಯಾ ಗುರುವೆ ಪುರಾ ಗುರುವೆ ವಿಶ್ವ ಜಗದ್ಗುರುವೆ ವಿಶುದ್ಧ ಚೇಷ್ಟಾ ಗುರುವೆ ಸುಧೀ ಗುರುವೆ ಭಕ್ತಿ ಯಶೋ ಗುರುವೆ ಪ್ರಸಾದ ತೇಜೋ ಗುರುವೆ ಕೃಪಾ ಗುರುವೆ ಮದ್ಗುರುವೆ ಗುರುವೆ ಶಿವಾಧವ ಬಸವನ ನಾಮವಂ ನೆನೆವುತಂ ಬಸವೇಶನ ಕೀರ್ತನಗಳಂ ಪಸರಿಸಿ ಪಾಡುತ್ತಂ ಬಸವನುಜ್ವಲ ಮೂರ್ತಿಯ ಜಾನಿಸುತ್ತೆ ಶಿವನರಂಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಮದುಂಟೆ ಮದಾಂಧತಿಯುಂಟೆ ಧಾತ್ರಿಯುಂಟೆ. ನಾನು ಮಾತನಾಡೋದಕ್ಕೆ ಮುನ್ನ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕರ ಮಹಾಸ್ವಾಮಿಯವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಆ ದೀಪಗಳು ಹಚ್ಚಬೇಕಾಗಿದೆ. 117 ದೀಪಗಳು. ಇದುವರೆಗೂ ಕೂಡ ನಾವು ಕಾಯ್ತಾ ಇದ್ವಿ ಸ್ವಾಮಿ ರಾಮದೇವ್ ಬರಬೇಕು ಅಂತೇಳಿ. ಅವ್ರು ನೇರವಾಗಿ ಹೊರಟು ಬೆಂಗಳೂರಿಗೆ ಬಂದು ಬೆಂಗಳೂರು ಬಿಟ್ಟಿದ್ದಾರೆ. ಆದರೆ ಅವ್ರು ಬರೋದು ಇನ್ನೂ 1 ಗಂಟೆ ಆಗ್ತಾಯಿದೆ. ಅವ್ರು 1 ಗಂಟೆ ಆಗ್ತಾ ಇರೋದು ನೋಡಿದ್ರೆ ನೀವು ಕುಣಿಸ್ಕೊಂಡಿರೋದು ನಮಗೆ ತುಂಬ ನೋವಾಗ್ತಾ ಇದೆ. ನಿಮ್ಮನ್ನು ಹೇಗೆ ಕ್ಷಮೆ ಕೇಳಬೇಕೇನೋ ಅಂತ ಅನ್ನಿಸ್ತಾ ಇದೆ. ಒಂದೊಂದು ಕಡೆ ಅನಿವಾರ್ಯ, ಅವ್ರನ್ನ ದೂರದಿಂದ ಕರೆದಿದ್ದೀವಿ. ಆದರೂ ಅವ್ರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಬರ್ತೇನೆ ಅಂತೇಳಿ ಬಹಳಷ್ಟು ಕಷ್ಟಪಟ್ಟು ನೇರವಾಗಿ ಅಲ್ಲಿಂದನೇ ಸ್ವಂತ ಫ್ಲೈಟಿಂದ ಬಂದು ಬೆಂಗಳೂರಿನಲ್ಲಿ ಇಳಿದು ಬೆಂಗಳೂರಿನಿಂದ ಹೊರಟು ಬರ್ತಾ ಇದ್ದಾರೆ. ಪಾಪ ಅವರು ಒಂದು ಮಾತು ಹೇಳಿದರು, ಶಿವಕುಮಾರ್ ಸ್ವಾಮೀಜಿ ಮೇರಾ ಸ್ವಾಮೀಜಿ ಸ್ವಾಮೀಜಿ ಅಚ್ಚಾಸೇ ಕರಂ ಕರೆಗ ಅಂತ ಹೇಳಿ ಅವರು ಮಾತನಾಡಿ ಪೂಜ್ಯರನ್ನ ನನ್ನ ಗುರುಗಳು ಅಂತ ಭಾವಿಸಿಕೊಂಡವರು, ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಂತಹ ಅವರು ಆಗಮಿಸುವವರೆಗೂ ನೀವೆಲ್ಲ ಹೀಗೆ ಕೊಡ್ತಿರ್ತೀರಿ ಅಂತ ಆದರೆ ಆ ದೀಪವನ್ನು ಅವ್ರ ಕೈಲಿ ಹಚ್ಚಿಸ್ತೇನೆ. ನೀವೆಲ್ಲ ಆ ಬೇಡಿ ಅಂತಂದರೆ ಸುತೃಷಿಗಳವ್ರ ಕೈಲಿ ಹಚ್ಚಿಸ್ತೇನೆ. ನೀವೆಲ್ಲ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದೀರಿ, ಸಹನೆಯಿಂದ ಕೂತಿದ್ದೀರಿ. ಇಲ್ಲಿ ಪೂಜ್ಯ ಧಾರವಾಡದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳಿದರು, ಶಿವಕುಮಾರ್ ಮಹಾಸ್ವಾಮಿಗಳನ್ನ ಯಾವಾಗ ನೆನಪಿಸ್ಕೊಳ್ಬೇಕಪ್ಪ ಅಂದರೆ ತಂಪೊತ್ತನ್ನ ನೆನೆಸ್ಕೋಬೇಕು ಅಂತಂದರು. ಇವಾಗ ನಾನು ಹೇಳ್ತೀನಿ ಹಂಗಲ್ಲ, ಬಿಸಿಲೊತ್ತನ್ನ ನೆನೆಸ್ಕೋಬೇಕು ನೀವೆಲ್ಲ ಅಂತೇಳಿ. APJ ಅಬ್ದುಲ್ ಕಲಾಂರವರು 2 ಸಾರಿ ಬಂದಿದ್ದರು. ಅವ್ರು 2 ಸಾರಿ ಬಂದಾಗಲೂ ಇದೇ ಬಿಸಿಲಿತ್ತು. ಇದೇ ಥರ ಬಿಸಿಲಲ್ಲೇ ಜನ ತುಂಬ ನಿಂತಿದ್ದರು, ಬಿಸಿಲಲ್ಲೂ ನಿಂತಿದ್ದರು. ಅವರು ಒಂದು ಮಾತನ್ನು ಹೇಳಿದರು, ಇವೆಲ್ಲ ಇಷ್ಟೊಂದು ಬಿಸಿಲಲ್ಲಿ ನಿಂತಿದ್ರು ಕೂಡ ಶಿವಕುಮಾರ್ ಮಹಾಸ್ವಾಮಿಯವರು ನೋಡ್ತಾ ನೀವು ನೆರಳಲ್ಲೇ ನಿಂತಿದ್ದೀರಿ ಅವರ ನೆನಹಲ್ಲಿ ಎನ್ನುವಂತಹ ಮಾತನ್ನು APJ ಅಬ್ದುಲ್ ಕಲಾಂರು ಹೇಳಿದಂತಹ ಅವರು. ಆದ್ದರಿಂದ ಅವರು ಬರೋವರೆಗೂ ನಾವೆಲ್ಲರೂ ಕೂಡ ಅನ್ಯತಾ ಭಾವಿಸದೆ ತಾವೆಲ್ಲರೂ ಕೂಡ ಇದೇ ಸಾವಧಾನವಾಗಿ ಸಮಚಿತ್ತತೆಯಿಂದ ಒಂದಿಷ್ಟು ತ್ಯಾಗವನ್ನು ಮಾಡಿ, ನಿಮ್ಮ ಸಮಯ ಇದೊಂದಿಷ್ಟು ತ್ಯಾಗವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿಮ್ಮನ್ನು ಕೇಳಿಕೊಳ್ತೇನೆ. ಪೂಜ್ಯ ಶಿವರಾತ್ರಿ ದೇಶಿಕರ ಮಹಾಸ್ವಾಮಿಗಳವರಲ್ಲಿ ನನ್ನ ಶರಣಾರ್ಥಿಯನ್ನು ಸಮರ್ಪಿಸಿ, ಧಾರವಾಡದ ಮುರುಘಾ ಮಠದ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಶರಣ ಸಮರ್ಪಿಸಿ, ತಮ್ಮ ಅನುಭವದ ನುಡಿಗಳನ್ನು ನುಡಿದು ವಯೋವೃದ್ಧರು ಜ್ಞಾನವೃದ್ಧರೂ ಆದ ಅನ್ಯಕಾರ ನಿಮಿತ್ತ ಪೂಜ್ಯ ತೆರಳಿದ ಅನ್ನದಾನೇಶ್ವರ ಮಹಾಸ್ವಾಮಿ ಶರಣ ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಬೋಧಕವಾದ ಮಾತುಗಳನ್ನು ತಿಳಿಸಿದ ಅಂಧರ ಬಾಳಿನ ಬೆಳಕು ಹಾಗೆ ಇರುವಂತಹ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯ ಕಲ್ಲಯ್ಯ ಅಜ್ಜಯ್ಯನವರಲ್ಲಿ ಶರಣ ಸಮರ್ಪಿಸಿ, ನಮ್ಮ ಕಿರಶ್ರೀಗಳವರ ಆದಿಯಾಗಿ ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಕೆಳಗಿರುವ ಎಲ್ಲ ಪೂಜ್ಯರುಗಳಲ್ಲಿ ಶರಣ ಸಮರ್ಪಿಸುತ್ತಾ, ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಪೂಜ್ಯರ ಗದ್ದಿಗೆಗೆ ಬೆಳ್ಳಿಯ ಮಂಟಪವನ್ನು ನಿರ್ಮಾಣ ಮಾಡಿದಂತಹ ಪೂಜ್ಯರ ಅನನ್ಯ ಭಕ್ತರಾಗಿ ಯಾವತ್ತೂ ಕೂಡ ಶ್ರೀಮಠದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರುವಂತಹ ವಿರೂಪಾಕ್ಷಯ್ಯ ಮತ್ತು ಅವರ ಕುಟುಂಬದವರೇ, ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ವ್ಯವಸ್ಥೆಗೊಳಿಸಿ ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಪರಮ ಪೂಜ್ಯರಿಗೆ ಒಬ್ಬ ಆಪ್ತರಾಗಿದ್ದಂತಹ ಮತ್ತು ಎಂತಹ ಸನ್ನಿವೇಶದಲ್ಲಿಯೂ ಕೂಡ ಅವರನ್ನ ನಗಿಸಿದ್ದಂಥ ಒಬ್ಬ ವ್ಯಕ್ತಿ ಅಂತಂದರೆ ಸಿ ಸೋಮಶೇಖರ್ ಅವರು. ಯಾವಾಗಲೂ ಕೂಡ ಅವರು ನಮ್ಮ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳಾಗಿ ತುಂಬ ಅವರ ಆತ್ಮೀಯತೆಯನ್ನು ಬೆಳೆಸ್ಕೊಂಡಂತಹವರು. ಅದಕ್ಕಿಂತ ಮುಂಚಿತವಾಗಿ ಅವರ ಓದುವ ಕಾಲದಿಂದಲೇ ಪೂಜ್ಯರ ಸಂಪರ್ಕದಲ್ಲಿದ್ದಂತಹ ಅವರು, ಅವರ ಸನ್ನಿಕರ್ಷದಲ್ಲಿದ್ದು ಅವರ ಪೂಜ್ಯರ ಆಶೀರ್ವಾದವನ್ನು ಪೂರ್ಣ ಪಡ್ಕೊಂಡಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರೇ,
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಶ್ರೀಮಠದ ಸದ್ಭಕ್ತರೇ, ಆತ್ಮೀಯರೇ, ತಾಯಂದಿರೇ, ಮಾಧ್ಯಮದವರೇ, ಪ್ರೀತಿಯ ಮಕ್ಕಳೇ, ಮಕ್ಕಳು ಬಹಳ ಹೊತ್ತಿನಿಂದ ಕೂತಿದ್ದಾರೆ. ಅವರಿಗೆ ಅನಿವಾರ್ಯ, ನಮ್ಮ ಮಕ್ಕಳು ಸಹಿಸ್ಕೊಳ್ತಾರೆ. ಅವರು ತಾಳ್ಮೆಯಿಂದ ಕೂತಿದ್ದಾರೆ. ಅವರೆಲ್ಲ ನಿಮ್ಮ ತಾಳ್ಮೆಗೆ ಪ್ರತಿ ಎಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರೀತಿಯ ಮಕ್ಕಳೇ, ಎಂದು ನಾವೆಲ್ಲರೂ ಕೂಡ ಪೂಜ್ಯ ಗುರುದೇವರ 117ಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈ ತನಕ ಎಲ್ಲರ ಮಾತುಗಳನ್ನು ತಾವೆಲ್ಲ ಕೇಳಿರುವಂತಹ ಅವರು, ಇಲ್ಲಿ ಬಹುತೇಕ ಬಂದಿರುವಂತಹ ಅವರು ಪೂಜ್ಯರ ನೇರ ದರ್ಶನವನ್ನು, ಅವರ ಆಶೀರ್ವಾದವನ್ನು ಪಡ್ಕೊಂಡಂತಹ ಬಹುತೇಕ ಮಂದಿ ಇಲ್ಲಿ ಇರುವಂತಹ ಅವರು. ಅವರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಮತ್ತೇವೆ ಅಂತಂದರೆ, ನಿಮಗಿಂತ ನಮಗೆ ಚೆನ್ನಾಗಿ ಗೊತ್ತು ಅನ್ನುವಂಥ ಭಾವನೆ ನಿಮ್ಮೆಲ್ಲರಲ್ಲಿ ಮೂಡ್ತಾ ಇರುವಂತಹದ್ದು. ಹಾಗೆ ಪೂಜ್ಯರನ್ನು ತಾವೆಲ್ಲರೂ ಕೂಡ ನೇರವಾಗಿ ಬಲ್ಲಂತಹ ಅವರು, ಅವರ ಬಗ್ಗೆ ಎಲ್ಲ ಪೂಜ್ಯರುಗಳು ಕೂಡ ತಮ್ಮ ಶಿವನುಡಿಗಳನ್ನು ತಿಳಿಸಿರುವಂತಹ ಅವರು. ತಮ್ಮ 111 ವರ್ಷಗಳ ತಪೋಜೀವನದಲ್ಲಿ ಸುಮಾರು 89 ವರ್ಷಗಳ ಕಾಲ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಇರುವಂತಹ ಒಂದು ಇತಿಹಾಸ ಅಂದರೆ ಅದು ಸಿದ್ಧಗಂಗಾ ಮಠ, ಅದು ಶಿವಕುಮಾರ ಮಹಾಸ್ವಾಮಿಗಳವರು ಮಾತ್ರ ಕಾಣುವಂಥ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದಂತಹವರು ನಮ್ಮ ಇತಿಹಾಸದಲ್ಲಿ ಕಾಣುವಂತಹ ಅವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ 111 ವರ್ಷಗಳ ಆ ಒಂದು ಬದುಕಿನ ಅವಧಿಯೊಳಗೆ 89 ವರ್ಷಗಳ ಕಾಲ ನಿರಂತರವಾಗಿ, ಕೆಲವು 2-3 ವರ್ಷಗಳು ಬಿಟ್ಟರೆ ಹೆಚ್ಚು ಕಡಿಮೆ 85 ವರ್ಷಗಳ ಕಾಲ ಅವರು ತೇದ ಗಂಧದಂತೆ, ಉರಿವ ಕರ್ಪೂರದಂತೆ, ಬೆಳಗುವ ಊದಿನ ಕಡ್ಡಿಯಂತೆ ತಮ್ಮನ್ನು ತಾವು ಸುಟ್ಟುಕೊಂಡು ಅರ್ಪಿಸಿಕೊಂಡು ಈ ಸಮಾಜಕ್ಕೆ ಬೆಳಕನ್ನು ನೀಡಿದಂತಹ ಅವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಮಹಾತ್ಮರು ಹೇಗೆ ಬರ್ತಾರಪ್ಪ ಈ ಭೂಮಿಗೆ ಅಂತಂದರೆ, ಕುವೆಂಪುರವರು ಒಂದು ಮಾತನ್ನು ಹೇಳ್ತಾರೆ, ಜನಮನದ ಶಕ್ತಿ ಮೇಣವರ ವಿಪಿಸೆ ಮಹಾತ್ಮರಂ ನಮ್ಮಿಳೆಗೆ ಎಳೆ ತರ್ಪದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಇಳೆಗೆ ಮಹಾತ್ಮರು ಹೇಗೆ ಬರ್ತಾರೆ ಅಂತಂದರೆ, ಜನಮನದ ಶಕ್ತಿ ಇರ್ತದಂತೆ, ಅವರ ಅಪೇಕ್ಷೆ ಅಭಿಪ್ಸೆ ಇರ್ತದಂತೆ, ಅವೆರಡು ಸೇರಿ ಮಹಾತ್ಮರನ್ನು ನಮ್ಮೆಲ್ಲಿಂದನೋ ಈ ಭೂಮಿಗೆ ಇಳೆದೇ ತರುವಂತಹದ್ದು. ಹಾಗೆ 1908 ಏಪ್ರಿಲ್ 1 ಈ ಜನಮನದ ಶಕ್ತಿ, ಜನಮನದ ಅಪೇಕ್ಷೆ, ಈ ಭುವನದ ಭಾಗ್ಯದಂತೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಜನ್ಮವನ್ನು ಪಡೆದುಕೊಂಡಂತಹ. ಇಲ್ಲಿ ಈಗಾಗಲೇ ಪೂಜ್ಯರು ಹೇಳಿದಾಗೆ ಉದ್ದಾನ ಶ್ರೀಗಳವರ ಕೃಪಾ ಕಟಾಕ್ಷಕ್ಕೆ ಒಳಗಾದಂತಹ ಅವರು ಹುಟ್ಟಿದ್ದೊಂದು ಕುಗ್ರಾಮ. ಇವತ್ತಿಗೂ ಅವರಿಗೆ ಬಸ್ ಹೋಗಲ್ಲ, ಇವತ್ತಿಗೂ ಹೋಗೋದಿಲ್ಲ. ಇವತ್ತಿಗೂ ಒಂದು ಹೋಗ್ಬೋದು, ಒಂದು ಬಸ್ ಯಾವುದೋ, ಇವತ್ತಿಗೂ ಒಂದು ನಿರ್ಯಾದ ಬಸ್ ಇಲ್ಲ. ಇನ್ನು ಆ ಕಾಲದಲ್ಲಿ ಎಂತಹ ಪರಿಸ್ಥಿತಿ ಇತ್ತು ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಬೋದು. ಅಂತಹ ಕಾಲದಲ್ಲಿ ಅವರು ಅಧ್ಯಯನವನ್ನು ಮಾಡಿ, ಅವರು ಪ್ರಾಥಮಿಕ ಶಾಲೆ ಮತ್ತು ನಾಗವಲ್ಲಿ ಅವರ ಅಕ್ಕನ ಮನೆಯಲ್ಲಿ ಅಲ್ಲಿ ಅಭ್ಯಾಸ ಮಾಡಿ, ಆನಂತರ ಮೆಟ್ರಿಕ್ನಲ್ಲಿ ತುಮಕೂರಿಗೆ ಬಂದು ಓದ್ತಾ ಇರ್ತಾರೆ. ತುಮಕೂರಿನಲ್ಲಿ ಓದ್ಬೇಕಾದ್ರೆ ಆ ಕಾಲದಲ್ಲಿ ಪ್ಲೇಗ್ ಬರ್ತಾ ಇರ್ತದೆ, ಕಾಯಿಲೆ, ದೊಡ್ಡ ಮಹಾರಿ ರೋಗ. ನೀವು ಮೊನ್ನೆ ತಾನೇ ನಾವು ಕೊರೋನಾ ರೋಗ ಅನುಭವಿಸಿದಾಗೆ ಆ ಕಾಲದಲ್ಲಿ ಪ್ಲೇಗ್ ಅಂದರೆ ತುಂಬ ದೊಡ್ಡ ಮಾರಣಾಂತಿಕವಾದಂತಹ ರೋಗ. ಅಂತಹ ಸಂದರ್ಭದಲ್ಲಿ ಅವರು ತುಮಕೂರು ನಗರದಲ್ಲಿ ಇರ್ತಾರೆ, ಅಲ್ಲೂ ಬರ್ತದೆ, ಅಲ್ಲಿಂದ ಶೆಟ್ಟಿಹಳ್ಳಿಗೆ ಹೋಗ್ತಾರೆ, ಅಲ್ಲೂ ಬರ್ತದೆ. ಆಗ ಕೊನೆಗೆ ಬಂದು ಉದ್ದಾನ ಶ್ರೀಗಳವ್ರನ್ನ ಆಶ್ರಯ ಕೇಳ್ತಾರೆ. ಆವಾಗ ಉದ್ದಾನ ಶ್ರೀಗಳವರು ಮೊದಲು ನಿರಾಕರಿಸ್ತಾರೆ, ಇಲ್ಲ ಸ್ಥಳ ಇಲ್ಲ, ಹುಡುಗರು ಜಾಗ ಇಲ್ಲ, ಅವಕಾಶ ಇಲ್ಲ ಅಂತೇಳಿ. ಅವರು 2-3 ಸಾರಿ ಬಂದು ಕೇಳಿದಾಗ ಕೊನೆಗೆ ಕೇವಲ ಅವರು ಮಡತಲ್ಲಿದ್ದಿದ್ದು ಎಷ್ಟು ತಿಂಗಳಂದ್ರೆ 3 ತಿಂಗಳು ಮಾತ್ರ ಮಡತಲ್ಲಿದ್ದಂಥ ಅವರು ಆಶ್ರಯ ಪಡ್ಕೊಂಡಂತಹ. ಆನಂತರ ಅವರು ಗುಬ್ಬಿ ತೋಟದ ಪಚತ್ತರಕ್ಕೆ ಹೋಗಿ ಅಲ್ಲಿದ್ದು ಸರ್ಕಾರಿ ಶಾಲೆಯಲ್ಲಿ BA ಆನರ್ಸ್ ಪದವಿಯನ್ನು ಪಡ್ಕೊಂಡಂತಹ ಅವರು. ಆ ಕಾಲದಲ್ಲಿ ಒಂದು BA ಆನರ್ಸ್ ಅಂತಂದರೆ ಇವತ್ತಿನ IASಗೆ ಮೀರಿದಂತಹ ಒಂದು ದೊಡ್ಡ ಪದವಿ ಅಂತ ಹೇಳಿದರೆ ಭಾವಿಸೋದು ತಪ್ಪಾಗಲಿಕ್ಕಿಲ್ಲ.
ಅಂತಹ ಪದವಿಯನ್ನು ಪಡ್ಕೊಂಡಿದ್ದರೂ ಕೂಡ ಅವರು ಯಾವುದೇ ಸರ್ಕಾರಿ ಉದ್ಯೋಗಕ್ಕಾಗಲಿ ಮತ್ತೊಂದನ್ನಾಗಲಿ ಬಯಸಲಿಲ್ಲ. ಉದ್ದಾನ ಶ್ರೀಗಳವರು ಇಲ್ಲಿ ಮತ್ತೊಬ್ಬರನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇಲ್ಲೂ ಪ್ಲೇಗ್ ಬರ್ತಾಯಿತ್ತು. ಆ ಕಾಲದಲ್ಲಿ ಪ್ಲೇಗ್ ಇದ್ದೇ ಇತ್ತು. ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಅವರು ಅಕಾಲಿಕ ಮರಣ ಹೊಂದಿದಾಗ ಅವರ ಅಂತ್ಯ ಸಂಸ್ಕಾರದಲ್ಲಿ ಶಿವಣ್ಣರಾಗಿದ್ದಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಆಗಮಿಸ್ತಾರೆ. ಏಕೆಂದರೆ ಅವ್ರಿಗೆ ಆತ್ಮೀಯತೆ ಬೆಳೆಸ್ಕೊಂಡಿರ್ತಾರೆ. ಆಗ ಬಂದಂತಹ ಸಂದರ್ಭದಲ್ಲಿ ಸಮಾಧಿ ಕಾರ್ಯವನ್ನು ಅವರ ಕೈಲೇ ಮಾಡಿಸಿದ ಮೇಲೆ ಅವ್ರು ಯಾವಾಗಲೂ ಮೂಗಿನ ಮೇಲೆ ಒಂದು ಕೈ ಇಟ್ಕೊಂಡು ಒಂದು ಸರಿ ಹಿಂಗೆ ಎಳೆದುಕೊಂಡ್ರೆ ಅವೆಲ್ಲ ಅವರಿಗೆ ಸಿದ್ಧಿ ಆಗ್ತಾಯಿತ್ತು ಅಂತ ಭಾವನೆ ಇರ್ತಾಯಿತ್ತು. ಒಂದು ಸಾರಿ ಹಿಂಗೆ ಅಂದ್ಕೊಂಡು ಅವ್ರು ಹೇಳಿ, ಶಿವಣ್ಣ ನೀನು ನಮಸ್ಕಾರ ಹಾಕು, ನೀನು ಸ್ವಾಮಿಗಳು ಆಗಬೇಕು ಅಂತಂದ ತಕ್ಷಣ ಅವರು ಮಾತನಾಡಲಿಲ್ಲ. ಇಲ್ಲಿ ಪೂಜ್ಯರೆಲ್ಲ ಹೇಳಿದ ಹಾಗೆ ಅವರು ಮನೆಯವ್ರನ್ನ ಕೇಳಿಲ್ಲ, ಅವ್ರ ತಂದೆ ತಾಯಿಗಳನ್ನ ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ. ತಾಯಿ ಇರಲಿಲ್ಲ, ತಂದೆ ಇದ್ದರು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಅವರ ಉತ್ತರಾಧಿಕಾರಿಗಳಾಗಿ ನಿಯೋಜಿತರಾಗಿ ಅವರ ಈ ಒಂದು ವಿರಕ್ತಾಶ್ರಮವನ್ನು ಸ್ವೀಕರಿಸಿದಂತಹ ಅವರು 1930 ವಿರಕ್ತಾಶ್ರಮವನ್ನು ಸ್ವೀಕರಿಸಿದ ಮೇಲೆ ಪೂಜ್ಯ ಉದ್ದಾನ ಶ್ರೀಗಳವರು ಅವರಿಗೆ 10 ವರ್ಷಗಳ ಕಾಲ ಬಹಳ ಪರೀಕ್ಷೆಯನ್ನು ಮಾಡಿದ್ದಾರಂತೆ. ಅವರು ಹೇಳ್ತಿದ್ದಂಥದ್ದನ್ನು ಕೇಳಿದರೆ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವ್ರನ್ನ ತೊಂದರೆಗೆ, ಕಷ್ಟಕ್ಕೆ, ಪರೀಕ್ಷೆಗೆ ಒಳಗು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಶಿವಕುಮಾರ ಮಹಾಸ್ವಾಮಿಗಳವರು ಎಂಥವರಪ್ಪ ಅಂದರೆ, ಅವರೆಂಥ ಪರೀಕ್ಷೆ ಒಡ್ಡಿದ್ರೂ ಕೂಡ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾಯಿದ್ರು. ಅವರಿಗೆ ಯಾವ ಸಂದರ್ಭದಲ್ಲೂ ಕೂಡ ನೇರವಾಗಿ ಮಾತನಾಡ್ತಿಲ್ಲ, ಕೋಪವಾಗೇ ಮಾತನಾಡ್ತಾಯಿದ್ರು. ಅವ್ರ ಮನೆ ಅವ್ರ ಹತ್ರಕ್ಕೆ ಬರೋಕ್ಕಾಗ್ತಾಯಿದ್ರು, ದೂರದಲ್ಲೇ ನಿಂತು ಮಾತನಾಡಬೇಕಾಗ್ತಾಯಿತ್ತು. ಆ ಮಧ್ಯದಲ್ಲಿ ಮಹಾಲಿಂಗ ಸ್ವಾಮಿಗಳು ಅಂತ ಇದ್ರು, ಕನಕಪುರದ ಕಾಳಪ್ಪನವರು. ಅವರಲ್ಲಿ ಓದ್ತಾ ಇದ್ದರು. ಕಾಳಪ್ಪನವ್ರು ಮಧ್ಯಸ್ಥಿಕೆ ವಹಿಸ್ತಾ ಇದ್ರು ಅಷ್ಟೇ. ಅಲ್ಲಿ ಅವರೊಬ್ಬ ಚಾಕುಚಕ್ಯತೆ ಇರ್ತಾ ಇತ್ತು ಅವರಿಗೆ. ಹಾಗೆ ಅವರು ಬಹಳ ಉದ್ದಾನ ಶ್ರೀಗಳವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಂತಹ ಅವರು ಕೇಳ್ತಾ ಇದ್ದರಂತೆ ಕಾಳಪ್ಪನ ಬಗ್ಗೆ ಬಹಳ ಆತ್ಮೀಯತೆ. ಕಾಳಪ್ಪ, ಈ ಎಮ್ಮೆಗೆ ಅಥವಾ ಈ ಹಸಿಗೆ ಎಷ್ಟೋ ದುಡ್ಡು ಅಂದರೆ ಇದು ಕಡಿಮೆ ಹೇಳ್ತಿದ್ರಂತೆ. ಯಾಕೋ ಅಂದರೆ ಅದಕ್ಕೇನು ಸುಳಿಯದೆ ಬುದ್ಧಿ ಅಂತ ಹೇಳೋರಂಥವ್ರು ಅಷ್ಟು. ಆ ರೀತಿಯಲ್ಲಿ ಅವರು ಆತ್ಮೀಯತೆಯನ್ನು ಪಡ್ಕೊಂಡಂತಹ ಅಂತಹ ಸಂದರ್ಭ ಬಂದಾಗ ಉದ್ದಾನ ಶ್ರೀಗಳವರ ಮಧ್ಯಸ್ಥಿಕೆಯನ್ನು ವಹಿಸಿ ಅವೆಲ್ಲವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಹಾಲಿಂಗ ಸ್ವಾಮಿಗಳವರು ಮಾಡ್ಕೊಂಡು ಬರ್ತಾ ಇದ್ದಂತಹ ನಿರಂತರವಾಗಿ 10-11 ವರ್ಷಗಳ ಕಾಲ ಅವರ ಪರೀಕ್ಷೆಗೆ ಒಳಗಾಗಿ ಚೊಕ್ಕ ಚಿನ್ನವಾಗಿ ಹೊರಬಂದಂತಹ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಉದ್ದಾನ ಶ್ರೀಗಳವರು ಲಿಂಗೈಕ್ಯರಾಗುವ ಸಂದರ್ಭ ಅನೇಕರು ಬಂದು ಹೋಗ್ತಾ ಇದ್ದರು. ಆಗ ಚಿತ್ರದುರ್ಗದ ಜಯದೇವ ಸ್ವಾಮಿಗಳವರು ಕೂಡ ಅವರ ದರ್ಶನಕ್ಕೆ ಬರ್ತಾರೆ. ದರ್ಶನಕ್ಕೆ ಬಂದಾಗ ನಮ್ಮ ಶಿವಕುಮಾರ ಮಹಾಶ್ರೀಗಳವರು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಉದ್ದಾನ ಶ್ರೀಗಳು ಕೆಂಡಾಮಂಡಲ ಆಗಿಬಿಡ್ತಾರೆ. ಕೆಂಡಾಮಂಡಲವಾಗಿ ಇವರಿಗೆ ಬಹಳಷ್ಟು ಕಠಿಣವಾಗಿ ವರ್ತನೆ ಮಾಡ್ತಾರೆ. ಇವರೇನೂ ಮಾತನಾಡೋದಿಲ್ಲ. ಎಲ್ಲ ಆದಮೇಲೆ ಹೊರಗೆ ಬರ್ತಾರೆ. ಇವರು ಈಚೆಗೆ ಬಂದುಬಿಡ್ತಾರೆ. ಬಂದಮೇಲೆ ಜಯದೇವ ಸ್ವಾಮಿಗಳು ಕೇಳ್ತಾರೆ, ಸ್ವಾಮಿಗಳು ಅಷ್ಟು ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಾಡ್ತಾಯಿದ್ದಾರೆ, ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಯಾಕೆ ಅಂತಂದರೆ, ಇಲ್ಲ ಸ್ವಾಮಿಗಳೇ, ಅವ್ರಿಗೆ 99 ಉಳಿ ಪೆಟ್ಟು ಹೊಡೆದಿದೆ, ಇನ್ನು ಒಂದೇ ಒಂದು ಪೆಟ್ಟಿತ್ತು 100 ಪೆಟ್ಟು, ಈಗ ಅವರು ಮೂರ್ತಿ ಆಗಿದ್ದಾರೆ ಸ್ವಾಮಿಗಳೇ, ಪೂರ್ತಿಯಾಗಿ ಎನ್ನುವ ಮಾತನ್ನು ಉದ್ದಾನ ಶ್ರೀಗಳವರು ಹೇಳಿದಂತಹ ಅಂತಹ ರೀತಿಯಲ್ಲಿ ಉದ್ದಾನ ಶ್ರೀಗಳವರ ಕಮ್ಮಟದಲ್ಲಿ ಚೊಕ್ಕ ಚಿನ್ನವಾಗಿ ಅರಳಿ ತಮ್ಮ ಇಡೀ ಬದುಕನ್ನು ಸಮಾಜಕ್ಕಾಗಿ, ಸೇವೆಗಾಗಿ ಪೂರ್ತಿಯಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಪೂಜ್ಯ ಶಿವಕುಮಾರ ಮಹಾಶ್ರೀಗಳು. ಏನು ಗಾಂಧೀಜಿಯವರ ಕನಸಿತ್ತು. ಗಾಂಧೀಜಿಯವರ ಕನಸು ಏನಪ್ಪ ಅಂದರೆ, ಹಳ್ಳಿಗಳ ಉದ್ಧಾರ ಆಗಬೇಕು. ದೇಶ ಉದ್ಧಾರ ಆಗಬೇಕಾದ್ರೆ ಹಳ್ಳಿಗಳ ಉದ್ಧಾರ ಆಗಬೇಕು. ಹಳ್ಳಿಗಳು ಉದ್ಧಾರ ಆಗಬೇಕಾದ್ರೆ ಹಳ್ಳಿಗಳಿಗೆ ಸೌಲಭ್ಯಗಳೆಲ್ಲ ಒದಗಿಸಬೇಕು. ಇವತ್ತಿಗೂ ಕೂಡ ಆ ಸೌಲಭ್ಯಗಳು ಒದಗಿಸ್ಕೊಳ್ಳೋದಕ್ಕೆ ಇನ್ನೂ ಸರ್ಕಾರಗಳು ಬಹಳಷ್ಟು ಕೆಲಸಗಳನ್ನು ಮಾಡ್ತಾನೇ ಇದ್ದಾವೆ. ಆ ಕಾಲದಲ್ಲಿ ಶಿವಕುಮಾರ ಮಹಾಶ್ರೀಗಳವರು ಇಲ್ಲಿ ಇದ್ದಂತಹ ಮಕ್ಕಳು ಬೆರಳೆಣಿಕೆ 50 ಜನ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ನಡೆಸೋದಕ್ಕೆ ಅಷ್ಟು ಸುಲಭ ಇಲ್ಲ. ಯಾವುದೇ ಆಸ್ತಿ ಇರಲಿ. ನನಗೆ ಸ್ವಾಮಿಗಳೇ, ನಮ್ಮ ಮಠಕ್ಕೆ 3 ಪಟ್ಟೆ ಜಮೀನು ಎತ್ಕೊಂಡ್ರಿ ಸ್ವಾಮಿಗಳೇ, ಯಾವುದೂ ಇಲ್ಲ. ಯಾವ ಜಮೀನು ಜಾಗವೂ ಮಠಕ್ಕೆ ಇರಲಿಲ್ಲ. ಇಲ್ಲಿ ನಾವು ಇಲ್ಲೇ ಜಾಗ ಸಾಧ್ಯ ಪ್ರತಿಯೊಂದು ಹಂತದಲ್ಲಿಯೂ ಮಠದ ಜಾಗ ಬಿಟ್ಟರೆ ಮಠದಿಂದ ಆಚೆ ಆಸ್ಪತ್ರೆ 3 ಪಟ್ಟೆ ಒಣ ಜಮೀನು ಮಾತ್ರ ಇತ್ತು, ಬೇರೆ ಯಾವುದೂ ಇಲ್ಲ ಇರಲಿಲ್ಲ ಸ್ವಾಮಿಗಳೇ. ಇದು ಹೆಂಗೋ ಶಿವನ ದಯದಿಂದ, ಸಿದ್ಧಲಿಂಗೇಶ್ವರನ ದಯದಿಂದ, ಗುರುಗಳ ಕೃಪೆಯಿಂದ ಇವೆಲ್ಲ ಆಯಿತು ಅನ್ನುವ ಮಾತನ್ನು
ಪೂಜ್ಯರು ಹೇಳ್ಕೊಂಡು ಬರ್ತಾಯಿದ್ರು. ಆಗ ಅಂತಹ ಒಂದು ಮಠದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡ ಪೂಜ್ಯರು ಇಡೀ ನಿರಂತರವಾಗಿ ಅವರು ಹಗಲು ಅನ್ನದೇ ರಾತ್ರಿ ಅನ್ನದೇ ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯೇನಯ್ಯ, ಇರಳೆಂದರಿಯೇ ಹಗಲೆಂದರೆ ಏನೆಂದರಿಯೇನಯ್ಯ, ನಿಮ್ಮವ ಪೂಜಿಸಿ ಎನ್ನುವ ಮರೆದೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ತಾವು ಕಾಯವನ್ನು ಕಷ್ಟಕ್ಕೆ ಒಳಗು ಮಾಡಿದಂತಹ ಅವರು. ಬಹುಶಃ ಅವರಷ್ಟು ಕಾಯವನ್ನು ಸವೆಸಿದಂಥವ್ರನ್ನ ಇನ್ನೊಬ್ಬರು ನೋಡೋದಕ್ಕೆ ಸಾಧ್ಯವೇ ಆಗದೇ ಇರುವಂತಹ ರೀತಿಯಲ್ಲಿ ಕಾಯಕವನ್ನು ಅವರು ಮಾಡಿದಂತಹ ಅವರು. ಆ ಕಾಲದಲ್ಲಿ ಪೂಜ್ಯರು ಮಾಡದ ಕೆಲಸಗಳೇ ಇಲ್ಲ. ಏನಿವತ್ತು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ಪ್ರತಿಯೊಂದು ಕಾಯಕವೂ ಪವಿತ್ರ ಅಂತೇಳಿ ಕರೀತಾರೆ. ಅಂಥದ್ದನ್ನು ನೋಡಿದಾಗ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ಕಸವನ್ನು ಬಡಿದಿದ್ದಾರೆ, ಅಲ್ಲಿ ಕೊಟ್ಟಿಗೆಯಲ್ಲಿ ಸಗಣಿಯನ್ನು ಬೆಳೆದಿದ್ದಾರೆ, ಅಲ್ಲಿ ಕಟ್ಟಡದ ಕೆಲಸಗಳನ್ನು ಮಾಡಿದ್ದಾರೆ, ವ್ಯವಸಾಯದ ಕೆಲಸಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ತಾವೇ ಪ್ರಸಾದವನ್ನು ಸಿದ್ಧ ಮಾಡಿ, ಆಗ ಇಲ್ಲಿ ಯಾವ ಶಾಲೆಗಳು ಇರ್ತಾ ಇರಲಿಲ್ಲ. ತುಮಕೂರಿಗೆ ಹೋಗ್ಬೇಕಾಯ್ತು, ಮಕ್ಕಳು ನಡ್ಕೊಂಡು ಹೋಗಿ ಬರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಬೆಳಗ್ಗೆ 6:00ವರೆಗೆ 7 ಗಂಟೆಗೆ ಅವ್ರಿಗೆ ಪ್ರಸಾದ ನೀಡಬೇಕಾಗಿತ್ತು. ಅಷ್ಟು ಬೇಗ ಪ್ರಸಾದ ನೀಡಬೇಕಾದ್ರೆ ಆ ಅಡುಗೆಯವ್ರ ಜೊತೆ ನಿಂತ್ಕೊಂಡು ಅವರೇ ಮುದ್ದೆ ತಿರುವಿ ಮಕ್ಕಳಿಗೆಲ್ಲ ಪ್ರಸಾದ ನೀಡಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದರು. ಅದರ ಜೊತೆಗೆ ಅಷ್ಟೇ ಅಲ್ಲ, ಅವರು ಸಂಚಾರ ಮಾಡ್ತಾಯಿದ್ರು. ಹೇಗೆ ಸಂಚಾರ ಮಾಡ್ತಾರೆ, ನಾವು ಕಾರಲ್ಲಿ ಹೋಗ್ತೀವಿ ಇವತ್ತೆಲ್ಲ, ನಾವು ಕಾರಿಲ್ಲದೆ ಕಾಲಿಡೋದೇ ಇಲ್ಲ ಎಲ್ಲೂ ಈಗ. ಆದರೆ ಆ ಕಾಲದಂಗಲ್ಲ, ಕಾರು ಇಲ್ಲ, ಯಾವುದೂ ಇಲ್ಲ, ಕಾಲಲ್ಲೇ ಹೋಗ್ಬೇಕಾಗಿತ್ತು. ಅವರು ನಡಿಗೆಯಲ್ಲೇ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಆ ಕಾಲದಲ್ಲಿ ಅವರು ಎಷ್ಟು ಕಿಲೋಮೀಟ್ರ್ ದಿವಸಕ್ಕೆ ನಡೀತಾ ಇದ್ರು ಅಂತಂದರೆ, ದಿವಸಕ್ಕೆ ಒಂದು 20 ಕಿಲೋಮೀಟ್ರ್ ನಡೀತಾ ಇದೆ ಸ್ವಾಮಿಗಳೇ ಅಂತ ಮಾತನ್ನು ಹೇಳ್ತಾಯಿದ್ರು. ಹಳ್ಳಿಗಳಿಗೆ ಹೋಗಬೇಕಾದ್ರೆ ನಡ್ಕೊಂಡೇ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಅಂತಹ ಒಂದು ರೀತಿಯಲ್ಲಿ ಹಳ್ಳಿಗಳಿಗೆ ಹೋಗಿ ಅವರು ಶ್ರೀಮಠಕ್ಕೆ ಭಿಕ್ಷೆಯನ್ನು ಬೇಡಿ, ಅದಕ್ಕೆ ಹೊರಡಿರುವಂಥ ಭಿಕ್ಷೆ ಹೊರಟಿದೆ ಜಂಗಮದ ಜೋಳಿಗೆ, ಲಕ್ಷ ಜನಗಳ ಪೊರೆದಿದೆ, ತೀರ್ಥವಾಗಿದೆ ಭಕ್ತರಿಗೆ, ಸ್ಫೂರ್ತಿಯಾಗಿದೆ ಬುದ್ಧಿಗೆ ಎನ್ನುವ ಮಾತಿದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಕುರಿತು ಹೇಳಿರುವಂತಹದ್ದಾಗಿ ಹಳ್ಳಿಗೆ ಹೋಗಿ ಭಿಕ್ಷೆಯನ್ನು ಪಡ್ಕೊಂಡು ಬಂದು ಅವರು ಕೊಟ್ಟದ್ದನ್ನು ದವಸಧಾನ್ಯಗಳನ್ನು ತಂದುಕೊಟ್ಟು ಮಠವನ್ನು, ನಿಮ್ಮನ್ನು, ಮಕ್ಕಳನ್ನು, ಸಮಾಜವನ್ನು ಬೆಳೆಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿದ್ರು. ಪೂಜ್ಯ ಶಿವರಾತ್ ದೇಶಿಕನ ಮಹಾಸ್ವಾಮಿಗಳು ಹೇಳಿದಾಗೆ, ವಿವೇಕಾನಂದರು ಹೇಳ್ತಿದ್ದೀರಲ್ಲ, ಫುಡ್ ಹೆಡ್ ಗಾಡ್. ನೀನು ಏನು ಕೊಡಬೇಕು? ಮೊದಲು ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡಬೇಕು, ಆಮೇಲೆ ನೆತ್ತಿ ಎಳಿಬೇಕು, ಆಮೇಲೆ ದೇವರ ವಿಚಾರ ಎಳಿಬೇಕು ಅಂತೇಳಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರು ಮಾಡಿದಂಥ ಕೆಲಸ ಅಂದರೆ ಮಕ್ಕಳ ಆ ಒಂದು ಹಸಿವನ್ನು ನೀಗಿಸುವುದ್ರ ಜೊತೆಗೆ ನೆತ್ತಿಯ ಹಸಿವನ್ನು ಹಿಗಿಸುವಂಥ ಜೊತೆಯಲ್ಲಿ ನಡೆಸ್ಕೊಂಡು ಬಂದಂತಹ ಅವರು. ಈ ಹಸಿವು ಎಷ್ಟು ಕೆಟ್ಟದ್ದು ಅನ್ನೋದನ್ನು ದೇವರ ದಾಸಿಮಾರಿಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಮುಟ್ಟಿರಲು ವಿಷವೇರಿತೆಯ ಆಪಾದ ಮಸ್ತಕಕ್ಕೆ, ವಿಷಕ್ಕೆ ಹಸಿವಿಗೆ ಅನ್ನವನಿಕ್ಕಿ ವಿಷವನಿಡಹಬಲ್ಲಡೆ ಆತನೇ ಗಾರಡಿಗ ಕಾಣ ರಾಮನಾಥ ಅಂತ ಹೇಳ್ತಾರೆ. ಈ ಹಸಿವು ಅನ್ನುವಂಥದ್ದು ಏನಪ್ಪ ಅಂದರೆ ವಿಷ ಏರಿದಂತಹ ಒಂದು ಹೆಬ್ಬಾವು ಇದೆ ಅಂತ. ಈ ದೇಹಕ್ಕೆ ಈ ದೇಹದ ತುಂಬ ವಿಷ ತುಂಬ್ಕೊಂಡ್ಬಿಡ್ತದಂತೆ. ಹಸಿದವನು ಮಾತನಾಡಿಸಿ ನೋಡು ಅಂತ ಮಾತನಾಡ್ತಾ ಇರ್ತಾರೆ ಸಹಜವಾಗಿ. ಹಸಿದವನು ನೀವೆಲ್ಲ ಈಗ ಹಸ್ತಿರುವಂಥವ್ರು ಆದರೆ ನೀವೆಲ್ಲ ಶಾಂತವಾಗಿ ಕೂತಿದ್ದೀರಿ. ಆದರೆ ಹಸಿದವ್ರನ್ನ ಮಾತನಾಡಿಸ್ದಾಗ ತುಂಬ ಕೋಪವಾಗಿ ಮಾತನಾಡ್ತಾರೆ, ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಹಸ್ತಿರ್ತದಿಲ್ಲ. ಹಾಗೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದಿರಲು ವಿಷವೇರಿತೆಯ ಆಪಾದ ಮಸ್ತಕಕ್ಕೆ ಅಂತ 12ನೇ ಶತಮಾನದಲ್ಲಿ ಹಸಿವನ್ನು ಕುರಿತು ಹೇಳಿರುವಂತಹ ಅವರು. ಅಂಥ ಹಸಿವನ್ನು ತಣಿಸುವಂಥ ಕೆಲಸವನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ನಿರಂತರವಾಗಿ ನಿತ್ಯವೂ ನಡೆಸಿಕೊಂಡು ಬಂದಂತಹ ಅವರು. ಅವರಷ್ಟೇ ಅಲ್ಲ, ಇಲ್ಲಿ ಮಕ್ಕಳಿಗೆ ಆಶ್ರಯವನ್ನು ಹೇಗೆ ಕೊಟ್ಕೊಂಡು ಬಂದರು ಅಂತಂದರೆ, ಇಲ್ಲಿ ಬಹುತೇಕ ಜನಗಳಿಗೆ ಗೊತ್ತಿದೆ. ತಾನೇ ಕೆಲವು ದಿವಸಗಳ ಹಿಂದೆ ಜಾಲಮಂಗಲದ ಮಹಾದೇವಯ್ಯ ಅಂತ ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ನಾನು ಇಂಡಿಯಾದಲ್ಲಿ ಕೆಲಸನೇ ಮಾಡಲಿಲ್ಲ, ಜರ್ಮನಿಯಲ್ಲಿ ಮಾಡಿದೆ, ಆಫ್ರಿಕಾದಲ್ಲಿ ಮಾಡಿದೆ, ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದೀನಿ ಅಂತೇಳಿ. ಅವ್ರಿಗೊಂದು 85-89 ವರ್ಷ ಇರಬೇಕು ಅವ್ರಿಗೆ ಈಗಾಗಲೇ. ಅವರು ಬಂದು ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದರು. ಅವರು ಮಾಡ್ತಿದ್ದಂಥ ಸೇವೆ, ಅವರು ಕೊಟ್ಟಂತಹ ಒಂದು ಮಾರ್ಗದರ್ಶನ ಇವತ್ತು ಅವ್ರು ಕೊಡದೇ ಹೋಗಿದ್ದರೆ ನಾವೆಲ್ಲ ಏನೇನೋ ಆಗ್ತಿದ್ವಿ. ಇವತ್ತು ನಾವು ಇಷ್ಟೆತ್ತರಕ್ಕೆ ಇಷ್ಟೊಂದು ಚೆನ್ನಾಗಿದ್ದೀವಿ ಅಂದರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮನ್ನು ಸಾಕಿದ್ದಕ್ಕೆ, ಸಲಹಿದ್ದಕ್ಕೆ ಇಷ್ಟು ಕಾರಣ ಆಗಿದೆ ಎನ್ನುವಂತಹ ಮಾತನ್ನು ಅವರು ಮುಕ್ತವಾಗಿ ಅವರ ಸ್ಮರಣೆಯನ್ನು ಅವರು ಮಾಡಿಕೊಳ್ತಾ ಇದ್ದರು. ಕೆಲವು ದಿವಸಗಳ ಹಿಂದೆ ಬಂದು ಅದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದರು. ಏಕೆ ಅಂತಂದರೆ ಅದು ಶಿವಕುಮಾರ ಮಹಾಶಿವಗಳವರು ಮಾಡಿದಂಥ ಸೇವೆ ಅಂತಂದರೆ ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗದೇ ಇರುವಂಥದ್ದು. ಮಕ್ಕಳಿಗೆ ಇಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ರು. ಹೇಗೆ ಆಶ್ರಯವನ್ನು ಕೊಡ್ತಾ ಇದ್ರಪ್ಪ ಅಂತಂದರೆ, ಜಾಗ ಇರಲಿ ಬಿಡಲಿ ಆಶ್ರಯವನ್ನು ಕೊಟ್ಕೊಂಡು ಬಂದಂತಹ ಅವರು. ಒಂದು ಮಿಷಿನ್ ಮನೆಯ ಜಾಗ ಇತ್ತು, ಅಲ್ಲಿರಿ ಹುಡುಗರು. ಗದ್ದಿಗೆ ಇದೆಯಾ, ಅಲ್ಲೂ ಇರಿ ನಿಮಗೆ. ಅಥವಾ ಬೇರೆ ಕಡೆ ಜಾಗ ಇದೆಯಾ, ಅಲ್ಲೂ ಇರಿ. ಬೇರೆ ಎಲ್ಲೆಲ್ಲೂ ಜಾಗ ಇರ್ತದೋ ಅಲ್ಲೆಲ್ಲ ಮಕ್ಕಳಿಗೆ ಅವಕಾಶವನ್ನು ಕೊಟ್ಕೊಂಡು ಬರುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದಂತಹ ಅವರು ಪೂಜ್ಯ ಶಿವಕುಮಾರ ಮಹಾಶಿವಗಳು. ಅಷ್ಟೇ ಅಲ್ಲ,
ಹಳ್ಳಿ ಕಡೆ ಅವರಿಗೆ ಹಳ್ಳಿಯ ಮೇಲೆ ಬಹಳ ಪ್ರೀತಿ ಇತ್ತು. ಗ್ರಾಮಾಂತರ ಜನಗಳು ಅಂದರೆ ಬಹಳ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು. ಎಂತಹದ್ದಪ್ಪ ಅಂತಂದರೆ ಇವತ್ತಿಗೂ ಕೂಡ ಅನೇಕ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಹಳ್ಳಿಯ ಹೆಣ್ಣುಮಕ್ಳು ಯಾರಾದರೂ ಬಂದು ಮಾತನಾಡ್ತಾ ಇರ್ತಾರೆ. ನಮ್ಮೂರಿನಲ್ಲಿ ಬುದ್ಧಿಯವರು ಶಾಲೆ ತೆಗೆದೇ ಹೋಗಿದರೆ ನಾವು ಶಿಕ್ಷಿತರಾಗ್ತಾ ಇರಲಿಲ್ಲ, ನಾವು ಮೇಷ್ಟ್ರಾಗ್ತಾ ಇರಲಿಲ್ಲ, ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ತಾ ಇರಲಿಲ್ಲ, ಡಾಕ್ಟ್ರ್ ಆಗ್ತಾ ಇರಲಿಲ್ಲ, ಅಥವಾ ನನ್ನ ಮಕ್ಕಳು ಫಾರಿನ್ಗೆ ಹೋಗ್ತಾ ಇರಲಿಲ್ಲ. ಇವೆಲ್ಲ ಯಾವುದಪ್ಪ ಏನಪ್ಪ ಕಾರಣ ಅಂದರೆ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಶಾಲೆ ತೆರೆದಿದ್ದರಿಂದಾಗಿ ನಾವು ಈ ರೀತಿಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದೇವೆ ನಮ್ಮ ಮಾತನ್ನು ಇವತ್ತು ಕೂಡ ತಾಯಿಯಂದಿರು ಅನೇಕರು ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಹಾಗೆ ಅವರು ಯಾವತ್ತೂ ಕೂಡ ಹಳ್ಳಿಯಲ್ಲೇ ಶಾಲೆಯನ್ನು ತೆರೆಯಬೇಕು, ಗ್ರಾಮಾಂತರ ಪ್ರದೇಶದ ಶಾಲೆಗಳನ್ನು ತೆರೆಯಬೇಕು ಅನ್ನುವಂಥದ್ದು ತುಂಬ ಕಾಳಜಿಯನ್ನು ಇಟ್ಕೊಂಡಂತಹ ಅವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಒಂದು ಘಟನೆಯನ್ನು ನಿಮಗೆ ಹೇಳಬೇಕು. ನಿಮಗೆ ಇವತ್ತು ಬದಲಾವಣೆ ಆಗಿದೆ. ನಾವು ಕನ್ನಡ ಶಾಲೆಗಳ ಸ್ಥಿತಿ ಏನೇನೋ ಆಗ್ತಾ ಇದೆ. ಆದರೂ ಕೂಡ ನಾವು ಒಂದು ಇಂಗ್ಲೀಷ್ ಶಾಲೆ ತೆರೀಬೇಕು ಅಂತ ಹೇಳಿ ಪೂಜ್ಯರನ್ನು ಒಪ್ಪಿಸಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಅಂದರೆ ನಿಮಗೆ ಗೊತ್ತೇ ಇಲ್ಲ, ನಿಮ್ಗೆ ಯಾರಿಗೂ ಅದು ತಿಳುವಳಿಕೆ ಇಲ್ಲ. ನಮ್ಮ ಟಿ ಕೆ ನಂಜುಂಡಪ್ಪನವ್ರು ಇದ್ದಾರೆ, ಇಲ್ಲೇ ಗೊತ್ತಿಲ್ಲ, ಇದ್ದಾರೆ ನಮ್ಮ ಸೆಕ್ರೆಟ್ರಿಗಳು. ಆ ಟಿ ಕೆ ನಂಜುಂಡಪ್ಪನವ್ರನ್ನ ನಾವು ಮಧ್ಯಸ್ಥಿಕೆ ಇಟ್ಕೋಬೇಕಾಗಿತ್ತು. ಅವರು ಹೋಗಿ ಅವ್ರ ಪಾದ ಹಿಡ್ಕೊಂಡು ಕೇಳಿ ಒಂದು ದಿವಸದವರೆಗೂ ಹಿಡ್ಕೊಂಡು ಕೇಳಿದ ಮೇಲೆ ಕೊನೆಗೆ ಅವರು ಯಾವತ್ತೂ ಅವರು ಅನುಮತಿಯನ್ನು ಕೊಟ್ಟಂತಹ ಅವರು ಅಲ್ಲಿವರೆಗೂ ಅವ್ರು ಕೊಟ್ಟೇ ಇರಲಿಲ್ಲ ಅನುಮತಿಯನ್ನು. ಅಷ್ಟು ಕಠಿಣವಾಗಿ ಅವ್ರನ್ನ ಹಿಡ್ಕೊಳ್ತಾ ಇದ್ರು, ಅನಿವಾರ್ಯ ಅಂತೇಳಿ ಕೊನೆಗೆ ನಮ್ಮ ನಂಜುಂಡಪ್ಪನವರು ಏನೆಲ್ಲ ಒಂದು ಉಪಾಯವನ್ನು ಹೂಡಿ ಅವ್ರನ್ನ ಒಪ್ಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಂಡು ಬಂದಂತಹ ಅವರು. ಅಂದರೆ ಪರಮ ಪೂಜ್ಯರ ಹೃದಯ ಮಿಡಿತಿದ್ದೆಲ್ಲಪ್ಪ ಅಂತಂದರೆ ಉಳ್ಳವರಿಗಲ್ಲ, ಇಲ್ಲದವರಿಗೆ ಯಾವತ್ತೂ ಮಿಡಿಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಅವರು. ಅದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕು. ಮಕ್ಕಳು ಬರಬೇಕು. ಉದಾಹರಣೆ ಕಾಲದಲ್ಲಿ ಒಂದು ಮಾತು ಹೇಳ್ತಿದ್ದಂತೆ, ಮಕ್ಕಳು ಬರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂತ ಹೇಳ್ತಿದ್ದಂತೆ. ಎರಡೇ ಮಾತು ಹೇಳ್ತಿದ್ದೆ, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಓದಬೇಕು ಅನ್ನುವಂತಹ ಮಾತನ್ನು ಆ ವೇದ ವಾಕ್ಯದ ಮಾತದಂತೆ ಹೇಳ್ತಾ ಇದ್ದರು. ಹಾಗೆ ಶಿವಕುಮಾರ ಮಹಾಸ್ವಾಮಿಗಳವರು ಯಾವತ್ತೂ ಕೂಡ ಮಕ್ಕಳ ಬಗ್ಗೆ ಅವರ ದೇವರಂತೆ ಕಂಡುಕೊಂಡು ಬಂದಂತಹ ಅವರು. ಒಂದು ಮಾತಿದೆ, ಮಕ್ಕಳು ಏನಪ್ಪ ಅಂದರೆ ಈ ಭೂಮಿಯ ಮೇಲಿರುವ ಅಮೂಲ್ಯವಾದಂಥ ರತ್ನಗಳು. ಅವು ನಮ್ಮ ಭವಿಷ್ಯದ ಹೋಪ್, ಮುಂದಿನ ನಮ್ಮ ಫ್ಯೂಚರ್ ಹೋಪ್, ನಮ್ಮ ಭವಿಷ್ಯದ ಭರವಸೆಯ ಬೆಳಕಾಗಿರುವಂತಹ ಮಕ್ಕಳುಗಳು. ಅಂತಹ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥದ್ದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಬಹಳ ಧ್ಯೇಯವಾಗಿದ್ದಂಥದ್ದು. ಅವರ ಸಂಸ್ಕಾರದ ಫಲ, ಅವರು ಕೊಟ್ಟಂತಹ ಮಾರ್ಗದರ್ಶನ ಇವತ್ತೂ ಕೂಡ ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಹೇಳಬೇಕು ಎರಡೊಂದು ಪ್ರಕರಣವನ್ನು. ಹಾರೋಹಳ್ಳಿಯತ್ತ ಬಂದಿದ್ದರು ಒಬ್ಬರು. ಅವರು ಲಿಂಗವಂತರೇನಲ್ಲ, ಬೇರೆ ಸಮಾಜದವರೇ, ಇಲ್ಲಿ ಓದಂತಹ ಅವರು. ನಮ್ಮ ಮಠ ಯಾವ ಲಿಂಗವಂತ ಮಕ್ಕಳಿಲ್ಲ, ಬೇರೆ ಎಲ್ಲರ ಮಕ್ಕಳಿಗೂ ಆಶ್ರಯವನ್ನು ಕೊಟ್ಕೊಂಡು ಬಂದಂತಹದ್ದು. ಹಾಗೆ ಅವರು ಬಂದಂತಹ ಸಂದರ್ಭದಲ್ಲಿ ಒಂದು ಸಂಜೆ ನಾನು ಆಫೀಸ್ನಲ್ಲಿ ಕುಳಿತಿದ್ದೆ. ಅವರು ಬಂದಂಥ ಹಳೆ ವಿದ್ಯಾರ್ಥಿಯಲ್ಲಿ, ನಾನು ಹಾರೋಹಳ್ಳಿ ಹತ್ರ ಒಂದು ಹಳ್ಳಿ ನಂದು ಅಂತಂದರು. ಹೌದು, ಒಳ್ಳೆಯದಾಯಿತು, ಸಮಾಚಾರ ಹೇಗಿದ್ದೀರಿ ಏನು ಅಂತ ಕೇಳಿದೆ ನಾನು. ನನ್ನ ಮಕ್ಕಳು ಇಬ್ಬರು ಕೆಲಸದಲ್ಲಿದ್ದಾರೆ, ಒಬ್ಬ KEBಲಿದ್ದಾನೆ, ಮತ್ತೊಬ್ಬ ಬೇರೆ ಕಡೆ ಇದ್ದಾನೆ. ನಾನಿಲ್ಲಿ ಓದಿದೆ, ನಾನು ಒಳ್ಳೆಯ ಸಂಸ್ಕಾರ ಪಡ್ಕೊಂಡೆ, ಶಿಕ್ಷಣ ಪಡ್ಕೊಂಡೆ, ಚೆನ್ನಾಗಿದ್ದೀವಿ ನಾವು ಎಲ್ಲ ಅಂತ ಹೇಳಿ ಎರಡು ಮಾತನ್ನು ಹೇಳಿದರು ಅವರು. ಪೂಜ್ಯರು ನಾವಿಲ್ಲಿದ್ದಂತಹ ಸಂದರ್ಭದಲ್ಲಿ ನಮಗೆ ಏನು ಉಪದೇಶವನ್ನು ಮಾಡಿದರು ಅಂತಂದರೆ, ನಾನು ಇವತ್ತು ನನ್ನ ಜೀವನದಲ್ಲಿ ಅದನ್ನು ಮರೆತಿಲ್ಲ, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದರು. ಅವ್ರು ಹೇಳಿದಂಥ ಒಂದು ಮಾತು, ನಾವು ತುಮಕೂರಿಗೆ ಶಾಲೆಗೆ ಹೋಗ್ತಾ ಇದ್ದು, ಅಲ್ಲಿ ಮುಷ್ಕರ ಆಯಿತು. ಅಲ್ಲಿ ಮುಷ್ಕರ ಆದಾಗ ಏನು ಮಾಡ್ತಾರೆ, ಮುಷ್ಕರ ಆದ ಸಹಜವಾಗಿ ಕಲ್ಲು ಹೊಡೆಯೋದು, ಇದು ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಈ ಮಕ್ಕಳು ಎಲ್ಲ ಸೇರಿ ಮಾಡ್ತಾರೆ. ಇದ್ದ ಮಕ್ಕಳು ಕೂಡ ಕಲ್ಲು ಹೊಡೆದು ಬಿಟ್ಟವರೊಂದು. ಇದು ಪೂಜ್ಯರಿಗೆ ಗೊತ್ತಾಯಿತು. ಅವ್ರಿಗೆ ಗೊತ್ತಾದ ಮೇಲೆ ಸಂಜೆ ಅವ್ರು ಕರೆದು ಹೇಳಿದ್ರಂತೆ, ನೋಡಿ, ಯಾವುದೇ ಮುಷ್ಕರ ಆದಾಗ ಭಾಗವಹಿಸಬಾರ್ದು, ಕಲ್ಲು ಹೊಡಿಬಾರ್ದು, ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡಬಾರ್ದು, ಅವಳನ್ನ ಜೋಪಾನ ಮಾಡಬೇಕು, ಕಾಪಾಡಬೇಕು ಅನ್ನುವ ಮಾತನ್ನು ಅವ್ರಿಗೆ ಕಿವಿ ಮಾತು ಹೇಳಿದ್ರಂತೆ. ಆಗ ಅವನು ಹೇಳ್ದ, ನೋಡಿ, ಇದು ಸ್ವಾಮಿ, ನಾನು ಯಾವತ್ತೂ ಇನ್ನು ಸಾರ್ವಜನಿಕ ಆಸ್ತಿಯನ್ನು ಮತ್ತೊಂದನ್ನಾಗಲಿ ಹಾಳು ಮಾಡೋದಕ್ಕೆ ನಾನು ಇವತ್ತೂ ಕೂಡ ನಾನು ಮಾಡಲ್ಲ, ಯಾವತ್ತೂ ಮಾಡೋದಿದ್ದಲ್ಲ, ಮಾಡ್ತಾ ಇಲ್ಲ ಅಂತ ಹೇಳ್ದ. ಅದ್ರ ಜೊತೆಗೆ ಮತ್ತೆರಡು ಮಾತನ್ನು ಹೇಳ್ದ. ನಾವು ಊಟ ಮಾಡಬೇಕಾದ್ರೆ ಅವ ತುಂಬ ಕಷ್ಟ ಇರ್ತೈತೆ. ಮಕ್ಕಳು, ಇವತ್ತು ನಿಮಗೆ ಭಾಳ ಸುಲಭ ಇದೆ, ನಿಮಗೆಲ್ಲ ಬಹಳ ಸೌಕರ್ಯಗಳಿದೆ ನಿಮಗೆ. ಆ ಕಾಲದಲ್ಲಿ ಅನ್ನ ಅಂದರೆ ಕಲ್ಲಿನ ಸಮೇತ ಅನ್ನ ಇರ್ತಾಯಿತ್ತು. ನೀವು ಅನ್ನನ ಒಂದು ಗೊತ್ತದೆ, ಭಾಳಷ್ಟು ಒಂದು 40 ವರ್ಷಗಳ ಹಿಂದೆ ಹೇಗೆ ಊಟ ಮಾಡ್ತಿದ್ರಪ್ಪ ಅಂತಂದರೆ, ಅನ್ನ ಒಂದು ಸ್ವಲ್ಪನೇ ಇಡ್ತಾಯಿದ್ರು. ನಮ್ಮ ಚಿದಾನಂದ ಮೂರ್ತಿ ಹೇಳ್ತಾಯಿದ್ರು, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ ಅಂತ ಹೇಳಿ. ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ. ಅಂದರೆ ಅವಾಗ ಅಕ್ಕಿಗೆ ಅಷ್ಟು ಅಭಾವ ಇರ್ತಾಯಿತ್ತು, ಅನ್ನ ಅಷ್ಟು ಸಿಗ್ತಾ ಇರಲಿಲ್ಲ. ಬರೀ ಮುದ್ದೆ ಜಾಸ್ತಿಯನ್ನು ಕೊಡ್ತಾಯಿದ್ರು. ಅನ್ನ ಇಟ್ಟರು ಕೂಡ ಅನ್ನ ಹೇಗಿರ್ತಿತ್ತಪ್ಪ ಅಂದರೆ ಕಲ್ಲುಮಯ ಇರ್ತಾಯಿತ್ತು. ಅವಾಗ ಏನೂ ವ್ಯವಸ್ಥೆಗಳು ಜಾಸ್ತಿ ಇರ್ತಿಲ್ಲ. ಆದರೆ ಆಗಿನ ಕಾಲದಲ್ಲಿ ಈಗ ಕಲ್ಲುಂಡು ಗಟ್ಟಿಯಾಗಿರುವಂಥವ್ರು ಇವತ್ತು ಚೆನ್ನಾಗಿರುವಂತಹ ಅವ್ರು ಇವತ್ತು ಹಂಗೆ ನೀವು ಊಟ ಮಾಡೋದು ಇಲ್ಲ, ಅದು ದೂಷಣೆ ಮಾಡೋದೇ ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ. ಅಂಥ ಒಂದು ಕಾಲದಲ್ಲಿ ಅವರು ಅನ್ನ ನೀಡಿದಾಗ ಒಂದು ಅಗಳು ಚೆಲ್ಲಿದ್ರೂ ಕೂಡ ಚೆಲ್ಲಬಾರ್ದು,
ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ. ರೈತನ ಬಗ್ಗೆ ಹೇಳ್ತಾ ಇದ್ರು ಪೂಜ್ಯರು, ಅವರೆಷ್ಟು ಶ್ರಮ ಪಡ್ತಾರೆ ಅಂತೇಳಿ. ಆ ರೈತನ ಬೆವರಿನ ಫಲ ಅದು, ಅದನ್ನು ಹಾಳು ಮಾಡಬಾರದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ನಾನು ಇವತ್ತು ಸ್ವಾಮಿ ಊಟ ಮಾಡ್ತೀನಿ, ಯಾವ ಮದುವೆ ಮನೇಲಿ ಊಟ ಮಾಡಲಿ, ಯಾವುದೇ ಗೃಹ ಪ್ರವೇಶದಲ್ಲಿ ಊಟ ಮಾಡಲಿ, ಎಲ್ಲೇ ಊಟ ಮಾಡಲಿ, ನನ್ನ ತಟ್ಟೆಯಲ್ಲಿ ಒಂದು ಅಗಳನ್ನೂ ಚೆಲ್ಲೋದಿಲ್ಲ, ಒಂದು ಅಗಳು ಬಿಡೋದಿಲ್ಲ, ಹಾಗೆ ಊಟ ಮಾಡ್ತೀನಿ ಸ್ವಾಮಿ ನಾನು ಅನ್ನುವಂಥ ಮಾತು. ಅದು ಶಿವಕುಮಾರ ಮಹಾಸ್ವಾಮಿಗಳು ಕಲಿಸಿದಂಥ ಒಂದು ಸಂಸ್ಕಾರ ಇವತ್ತು ಅಂತ ಹೇಳಬೇಕಾಗಿರುವಂಥ. ಅದ್ರ ಜೊತೆಗೆ ನೀರಿನ ಬಗ್ಗೆನೂ ಹೇಳ್ದ ಅವನು. ಸ್ವಾಮಿಗಳು ಹೋಗ್ತಾ ಇದ್ದರೆ ಎಲ್ಲಾದರೂ ನೀರು ಸುರಿತಾ ಇದ್ದರೆ ಅವಾಗ ಏನು ಮಾಡ್ತಿದ್ರಪ್ಪ ಅಂತಂದರೆ, ನಿಲ್ಸು ನೀರು ವೇಸ್ಟ್ ಮಾಡಬಾರ್ದು. ನಿಮ್ಮ ಮಕ್ಕಳೇ ನೀವು ಇವತ್ತೆಲ್ಲ ನೀರು ಕುಡಿತಾ ಇದ್ದೀರಲ್ಲ, ನೀವು ಯಾವ ನೀರು ಕುಡಿತೀರಿ? ಫಿಲ್ಟ್ರ್ ವಾಟ್ರ್ ಕುಡಿತೀರಿ ಮಕ್ಕಳೇ, ಫಿಲ್ಟ್ರ್ ವಾಟ್ರ್. ಅವಾಗ ಯಾವ ಫಿಲ್ಟ್ರು ಇಲ್ಲ, ಯಾವುದೂ ಇಲ್ಲ. ಬಾವಿ ನೀರು, ಕೆರೆ ನೀರೇ ಕುಡಿಬೇಕಾಗಿತ್ತು. ನಮ್ಮ ಮಠದಲ್ಲಿ ನೀರು ಹೇಗಿರ್ತಿತ್ತು ಅಂತ ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮಠದಲ್ಲಿ ಕುಡಿಯೋ ನೀರು ಒಂದೇ, ಸಾರು ಒಂದೇ, ಮಜ್ಜಿಗೆನೂ ಒಂದೇ ಬಣ್ಣ ಇತ್ತು. ಯಾಕೆ ಅಂತಂದರೆ ಮೈದಾಳ ಕೆರೆ ನೀರು ಬರೋದು, ಮೈದಾಳ ಕೆರೆ ನೀರೇ ಬಳಸ್ತಾ ಇತ್ತು. ಮೈದಾಳ ಕೆರೆ ನೀರು ಯಾವತ್ತೂ ತಿಳ್ಕೊಂತಾನೆ ಇರಲಿಲ್ಲ, ಅದು ಕೆಂಪಣನೇ ಇರ್ತಿತ್ತು ಯಾವತ್ತೂ ಕೂಡ. ಅದೇ ನೀರೇ ಅಡುಗೆಗೂ ಬಳಸ್ತಾಯಿದ್ರು, ಎಲ್ಲದಕ್ಕೂ ಬಳಸ್ತಾಯಿದ್ರು. ಮಜ್ಜಿಗೆಗೆ ನೀರು ಬೆರೆಸಿದ್ರೆ ಅದು ಕೆಂಪಣ್ಣ ಕಾಣ್ತಾ ಇತ್ತು. ಆ ರೀತಿಯಲ್ಲಿ ನೀರನ್ನು ಕುಡಿದವರು, ಮಜ್ಜಿಗೆಯನ್ನು ಕುಡಿದವರು ಇವತ್ತು ಕೂಡ ಯಾವುದೇ ರೋಗ ಇಲ್ಲದಂಗೆ ಬದುಕಿದಂತಹವ್ರು ಇದ್ದಾರೆ ಇವತ್ತು. ಆ ರೀತಿಯಲ್ಲಿ ನೀರಿನ ಬಗ್ಗೆ ಕಾಳಜಿಯನ್ನು ವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಕೊಂಡು ಬಂದಂತಹವ್ರು ಪೂಜ್ಯರು. ಕೇವಲ ಮಕ್ಕಳಿಗಷ್ಟೇ ಆದರ್ಶ ಅಲ್ಲ. ನಾನು ದೊಡ್ಡಬಳ್ಳಾಪುರದ ಹತ್ರ ಒಂದು ಊರಿದೆ, ಗ್ರಾಮ. ಆ ಗ್ರಾಮದವರು ಒಂದು ಸತಿ ಬಂದಿದ್ರು. ಅವರು ಪ್ರಗತಿಪರ ರೈತ ಅವನು ಹೇಳ್ತಿದ್ದ ಒಂದು ಮಾತು, ಸ್ವಾಮಿ ನಾನು ಗಾಂಧಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀನಿ, ಪ್ರೊಫೆಸರ್ಗಳಿಗೆ ಪಾಠ ಮಾಡ್ತೀನಿ ಅಂತಂದ. ಅಲ್ಲಯ್ಯ, ನೀನು ಸಾವಯವ ಕೃಷಿ ಮಾಡ್ತೀನಿ ಅಂತೀಯ, ಏನು ಓದಿಲ್ಲ ಅಂತೀಯ, ಏನು ಕೃಷಿ ಅಲ್ಲಿ ಮಾಡೋಕ್ಕೆ ಹೋಗ್ತೀಯ ಅಂತ ಕೇಳಿದೆ. ಇಲ್ಲ, ಸಾವಯವದ ಬಗ್ಗೆ ಪ್ರೊಫೆಸರ್ಗೆ ತಿಳುವಳಿಕೆ ಹೇಳಕ್ಕೆ ನನಗೆ ಕರೆಸ್ತಾ ಇರ್ತಾರೆ, ಅವ್ರಿಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ ಅಂತ ಕೇಳ್ದ. ಅದಕ್ಕೆ ಕೇಳ್ದ ಅವನು, ಇದಕ್ಕೆಲ್ಲ ಏನಪ್ಪ ನನಗೆ ಮಾದರಿ ಅಂದರೆ ಶಿವಕುಮಾರ ಮಹಾಸ್ವಾಮಿಗಳವರೇ ಮಾದರಿ ಸ್ವಾಮಿ ನನಗೆ ಅಂತ ಹೇಳ್ತಿದ್ದ. ಏನು ಮಾದರಿ ಅಂತ ಕೇಳಿದೆ ನಾನು. ಏನು ಮಾದರಿ ಇಲ್ಲ, ರಾಷ್ಟ್ರಪತಿಗಳು ಬರ್ತಾರೆ, ಇಲ್ಲಿ ಕಾರ್ಯಕ್ರಮದಲ್ಲಿ ಕೂತಿರ್ತಾರೆ, ಆ ರಾಷ್ಟ್ರಪತಿಗಳು ಬರೋವರೆಗೂ ಅಲ್ಲಿ ಇರ್ತಾರೆ. ಅವ್ರು ಬಂದು ಹೋದ ತಕ್ಷಣ ಎಲ್ಲೋ ಹೋಗ್ತಾರಪ್ಪ ಅಂದರೆ ಸಾರ್ವಜನಿಕ ಗದ್ದಿಗೆ ಮೇಲೆ ಬಂದು ಕೂತ್ಕೊಂಡು ಜನಗಳಿಗೆ, ಸಾರ್ವಜನಿಕರಿಗೆ ದರ್ಶನ ಕೊಡ್ತಾ ಇರ್ತಾರೆ. ಅದು ನನಗೆ ಆದರ್ಶ ಆಗಿರುವಂಥದ್ದು ಯಾವತ್ತು ಶಿವಕುಮಾರ ಮಹಾಸ್ವಾಮಿಗಳವರು ಅನ್ನುವಂತಹ ಮಾತನ್ನು, ಒಬ್ಬ ರೈತ ಹೇಳುವಂತಹ ಮಾತನ್ನು ನೀವು ಗಮನಿಸಬೇಕಾಗಿರುವಂಥದ್ದು. ಹಾಗೆ ಇವತ್ತು ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳು ಆದರ್ಶಗಳನ್ನು ನಮಗೆ ಬಿಟ್ಟು ಹೋಗಿರುವಂಥವ್ರು. ಇವತ್ತು ಅವರ ಆದರ್ಶದ ಮಾರ್ಗದಲ್ಲಿ ನಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಅತ್ಯಂತ ಕಠಿಣವಾಗಿರುವಂತಹ ಮಾರ್ಗ, ಅದು ಅತ್ಯಂತ ಕಷ್ಟದಾಯಕವಾಗಿರುವಂತಹ ಮಾರ್ಗ. ನಾವು ಹಸಿಧಾರ ರಥ ಅಂತ ಕರೀತಾರೆ. ಒಂದು ಹಲಗು ಇರ್ತದಲ್ಲ, ಹಲಗು ಎಂತಹ ಹಲಗಪ್ಪ ಅಂದರೆ ಚುಪಾದ ಹಲಗು, ಹಲಗಿನ ಮೇಲೆ ನಡೆದಂಥ ಒಂದು ಜೀವನ ಅಂತಂದರೆ ಅದು ಶಿವಕುಮಾರ ಮಹಾಶ್ರೀಗಳವರ ಜೀವನದ ಅನ್ನುವಂಥದ್ದು. ಅವರ ಆದರ್ಶಗಳು ಇವತ್ತು ನಮ್ಮ ಮುಂದೆ ಯಾವತ್ತೂ ನಮಗೆ ಇರುವಂತಹದ್ದು. ಬಸವಣ್ಣವರೊಂದು ವಚನ ಇದೆ, ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ, ಇಂತೀ ತ್ರಿವಿಧವೂ ನಿಮ್ಮದೆಂದ ಬಳಿಕ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಹೇಳ್ತಾರೆ. ಈ ವಚನ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರಿಗೆ ಸಂಪೂರ್ಣವಾಗಿ ಅನ್ವಯವಾಗುವಂಥ ವಚನ ಇದು. ಅವರ ತನು ಅನ್ನುವಂಥದ್ದನ್ನು ತಮಗಾಗಿ ಯಾವತ್ತೂ ಬಳಸ್ಕೊಳ್ಳಿಲ್ಲ. ತನುವನ್ನು ಯಾವತ್ತೂ ಸಮಾಜಕ್ಕಾಗಿ, ನಾಡಿಗಾಗಿ, ಮಠಕ್ಕಾಗಿ ಅರ್ಪಣೆ ಮಾಡಿದಂತಹ ಮನವೂ ಕೂಡ ಅವತ್ತು ಯಾವತ್ತು ಬೇರೆದಕ್ಕಾಗಲಿ, ಲಿಂಗ ಪೂಜೆಗಾಗಿ, ಮತ್ತೊಂದು ಒಳ್ಳೆಯ ವಿಚಾರಗಳಿಗಾಗಿ, ಚಿಂತನೆಗಳಿಗಾಗಿ ಯಾವತ್ತು ಮನವನ್ನು ಕೊಟ್ಟು ಅವರು ಬಾಳಿಸಿದಂತಹ ಅವರು. ಇನ್ನು ಧನದ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಯಾವುದೇ ಒಂದು ರೂಪಾಯಿ ಕೊಟ್ಟರೂ ಕೂಡ ಅದನ್ನು ಜೋಪಾನವಾಗಿ ಮಾಡಿ ಸಮಾಜದ ಕೆಲಸಗಳಿಗೆ, ಮಠದ ಕೆಲಸಗಳಿಗೆ ಬಹಳ ಜತನದಿಂದ ಅದನ್ನು ಉಪಯೋಗಿಸುವಂಥ ಕೆಲಸವನ್ನು ಪೂಜ್ಯ ಶಿವಕುಮಾರ ಮಹಾಶ್ರೀಗಳು ಯಾವತ್ತೂ ಮಾಡಿಕೊಂಡು ಬಂದಂತಹ ಅವರು. ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಒಂದು ಸುಭಾಷಿತ ಇದೆ, ರವಿಚಂದ್ರೌ ಘನಾರುಕ್ಷಾಹ ನದೀಗಾವಶ್ಚ ಮಹಾತ್ಮನಃ ಏತೇ ಪರೋಪಕಾರಾಯ ಯುಗೇ ದೇವೇನ ನಿರ್ಮಿತಾಹ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಭಗವಂತ ಮಾನವನ ಉಪಯೋಗಕ್ಕಾಗಿ ಇವನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದಾನಂತೆ. ಇವತ್ತು ಸೂರ್ಯ ಬೆಳಗ್ತಾ ಇದ್ದಾನೆ, ಚಂದ್ರ ರಾತ್ರಿ ಹೊತ್ತು ಬೆಳಕು ಕೊಡ್ತಾ ಇದ್ದಾನೆ. ಅವೆಲ್ಲ ಯಾರ ಕಾರಣ? ಅವು ಮೋಡಗಳು ಮಳೆ ಸುರಿಸ್ತವೆ, ವೃಕ್ಷಗಳು ಫಲವನ್ನು ಕೊಡ್ತವೆ, ನದಿ ನೀರನ್ನು ಹರಿಸ್ತದೆ, ಹಸುಗಳು ಹಾಲು ಕೊಡ್ತವೆ. ಇವೆಲ್ಲ ಯಾರಿಗಾಗಿ? ಪರೋಪಕಾರಗಾಗಿ ಕೊಡುವಂಥದ್ದು. ಇವು ಯುಗದಲ್ಲಿಯೂ ಕೂಡ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಅದರ ಜೊತೆಗೆ ಒಬ್ಬ ಮಹಾತ್ಮನನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಯಾರಿಗಾಗಿ? ತನಗಾಗಿ ಅಲ್ಲ, ಬೇರೆಯವರಿಗಾಗಿ, ಬೇರೆಯವರ ಸೇವೆಗಾಗಿ, ಬೇರೆಯವರ ಉಪಕಾರಕ್ಕಾಗಿ ಅದನ್ನು ನಿರ್ಮಾಣ ಮಾಡುವಂತಹ ಅವನು ಅಂತ ಹೇಳ್ತಾರೆ. ಅಂತಹ ರೀತಿಯಲ್ಲಿ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು
ತಮ್ಮ ಇಡೀ ಬದುಕನ್ನು ಸಮಾಜಕ್ಕಾಗಿ, ಸೇವೆಗಾಗಿ, ಕಾಯಕಕ್ಕಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಅವರು. ನೀವು ಮೊನ್ನೆ ತಾನೇ 9ನೇ ಕ್ಲಾಸ್ ಮಕ್ಕಳು ಇಂಗ್ಲೀಷ್ ಪದ್ಯ ಒಂದು ಎಕ್ಸಾಮ್ ಬರೆದಿದ್ದೀರಿ. ನೀವು ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ನಿಮಗೆ ಒಂದು ಪದ್ಯವನ್ನು ಕೇಳಿದ್ದಾರೆ. ಆ ಪದ್ಯವನ್ನು ಓದಿದಾಗ ನನಗೆ ಅನ್ನಿಸ್ತು, ಇದು ಶಿವಕುಮಾರ ಮಹಾಸ್ವಾಮಿಯವರಿಗೆ ಪೂರ್ಣವಾಗಿ ಅನ್ವಯಿಸ್ತದೆ ಎನ್ನುವಂತಹ ಮಾತನ್ನು. ಅದು ಯಾರೋ ಒಂದು ಪಾಶ್ಚಿಮಾತ್ಯ ಕವಿ ಬರೆದಿರುವಂತಹ ಪದ್ಯ. ಆ ಪದ್ಯ ಅದು ಶಿವಕುಮಾರ ಮಹಾಸ್ವಾಮಿಯವರಿಗೆ ಪೂರ್ತಿ ಅನ್ವಯಿಸ್ತದೆ ಅಂತ ನನಗೆ ಅನ್ನಿಸ್ತು. ಮನೆ ತಾನೇ ನಿಮ್ಮ ಶಾಲೆಗೆ ಬಂದಿದ್ದಾಗ ಒಂದು ಇಂಗ್ಲೀಷ್ ಪೇಪರ್ ಕೊಡಪ್ಪ ಅಂತ ಕೇಳಿದೆ ಅವ್ರ ಹೆಡ್ ಮಾಸ್ಟರ್ನ. ಅವ್ರು ತಂದು ಕೊಟ್ಟರು. ಅದು ನೋಡ್ತಾ ಇದ್ದೆ. ಅದು ನೋಡ್ತಾ ಇರಬೇಕಾದ್ರೆ ಈ ಪದ್ಯದಲ್ಲಿ ಕೊಟ್ಟಿದ್ದರು ಕ್ವಶನ್ ಕೇಳಿದೆ ಅದ್ರ ಮೇಲೆ. ಆ ಪದ್ಯ ಹೀಗಿದೆ: ಇಟ್ ಈಸ್ ನಾಟ್ ಹೌ ಮಚ್ ಯು ಅಕಾಂಪ್ಲಿಷ್ ಇನ್ ಲೈಫ್ ದಟ್ ರಿಯಲಿ ಕೌಂಟ್ಸ್, ಬಟ್ ಹೌ ಮಚ್ ಯು ಗಿವ್ ಟು ಅದರ್ಸ್. ಇಟ್ ಈಸ್ ನಾಟ್ ಹೌ ಹೈ ಯು ಬಿಲ್ಡ್ ಯುವರ್ ಡ್ರೀಮ್ಸ್ ದಟ್ ಮೇಕ್ಸ್ ಎ ಡಿಫರೆನ್ಸ್, ಬಟ್ ಹೌ ಹೈ ಯುವರ್ ಫೇತ್ ಕ್ಯಾನ್ ಕ್ಲೈಂಬ್. ಇಟ್ ಈಸ್ ನಾಟ್ ಹೌ ಮೆನಿ ಗೋಲ್ಸ್ ಯು ರೀಚ್, ಬಟ್ ಹೌ ಮೆನಿ ಲೈವ್ಸ್ ಯು ರೀಚ್ ಅಂತ ಹೇಳ್ತಾನೆ. ಈ ಮಾತನ್ನು ನೀವು ಗಮನಿಸಬೇಕು. ಜೀವನದಲ್ಲಿ ಎಷ್ಟು ಸಾಧನೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಬೇರೆಯವರಿಗೆ ಎಷ್ಟು ಸಹಾಯ ಮಾಡಿದ್ದೀರಿ ಅನ್ನೋದು ಮುಖ್ಯ. ಎಷ್ಟು ಎತ್ತರದ ಕನಸುಗಳನ್ನು ನೀವು ಕಟ್ಟುತ್ತಿದ್ದೀರಿ ಎಂಬುದು ಮುಖ್ಯವಲ್ಲ, ಎಷ್ಟು ಎತ್ತರದ ನಂಬಿಕೆ ನಿಮ್ಮನ್ನು ಕೊಂಡೊಯ್ದಿದೆ ಎಂಬುದು ಮುಖ್ಯ. ನೀವು ಎಷ್ಟು ಗುರಿ ಮುಟ್ಟಿದ್ದೀರಿ ಎಂಬುದು ಮುಖ್ಯ ಅಲ್ಲ, ಆದರೆ ನೀವು ಎಷ್ಟು ಜನರ ಬಾಳು ಬೆಳಗಿಸಿದ್ದೀರಿ ಎಂಬುದು ಮುಖ್ಯ ಅನ್ನುವಂತಹ ಮಾತಿದೆಯಲ್ಲ, ಆಂಗ್ಲ ಕವಿಯ ಮಾತು. ಅದು ಶಿವಕುಮಾರ ಮಹಾಶಿವರವರಿಗೆ ಅವರ ಬದುಕಿನ ತುಂಬ 117 ವರ್ಷಗಳಲ್ಲಿ 89 ವರ್ಷಗಳ ಕಾಲ ಅಂತಹ ಒಂದು ಬದುಕನ್ನು ಬಾಳಿದಂತಹ ಅವರು ಪೂಜ್ಯ ಶಿವಕುಮಾರ ಮಹಾಶಿವಗಳವರು. ಅದಕ್ಕೆ ಹೇಳಿರುವಂತಹದ್ದು, ಬಂದ ಹಣತೆಗೆ ಎಣ್ಣೆ ಬತ್ತಿಯ ದೀಪ್ತಿ ದಾನವ ಮಾಡಿದೆ, ರಕ್ಷೆಯಾಗಿದೆ ಮುಗಿಲನೇರಿದೆ ಎಷ್ಟೋ ರೆಕ್ಕೆಯ ಹಾದಿಗೆ ಎನ್ನುವ ಮಾತನ್ನು ಕವಿ ಬಹಳ ಸರಳವಾಗಿ ಹೇಳಿರುವಂತಹ ಅವರು. ನಾವು ಹಚ್ಚಿಸುತ್ತಿರುವ ಈ ದೀಪ ಆರಿ ಹೋಗುವ ದೀಪ ಇರಬಹುದು, ಎಣ್ಣೆ ಇರುವವರಿಗೆ ಉರಿಯುವ ದೀಪ ಆಗಿರಬಹುದು. ಆದರೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಹಚ್ಚಿರುವ ದೀಪಗಳು ಲಕ್ಷ ಲಕ್ಷ ದೀಪಗಳು ಸದಾ ಬೆಳಗುತ್ತಿರುವಂತಹ, ಸದಾ ಬೆಳೆಯುತ್ತಿರುವಂತಹ ದೀಪಗಳನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರು ತಮ್ಮ ಬದುಕಿನಲ್ಲಿ ಹಚ್ಚಿರುವಂತಹ ಅವರು. ಅಂತಹ ಪೂಜ್ಯರನ್ನು ಸ್ಮರಿಸಿಕೊಳ್ಳುವಂಥದ್ದೇ ನಮ್ಮ ಜೀವನದ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿದೆ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣಕಾಣ ಕೂಡಲ ಸಂಗಮ ದೇವ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಯಾವತ್ತೂ ಕೂಡ ಅವರ ನೆನಹು ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಬೆಳಕಾಗಿ ಇರುವಂಥದ್ದು. ಅಂತಹ ಪೂಜ್ಯರ 117ನೆಯ ಈ ಒಂದು ಜನ್ಮ ದಿನೋತ್ಸವ ಅನ್ನುವಂಥದ್ದು ನಮ್ಮೆಲ್ಲರ ಬದುಕಿನ ಬೆಳಕು, ಬಾಳು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತು ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಇರಲೇಬೇಕು ಅವರು. ಆದರೆ ನಮ್ಮ ದೌರ್ಭಾಗ್ಯ ಅಂತಂದರೆ ಕಳೆದ ಪೂಜ್ಯರ 5ನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಅವರು ಸಿಗಲಿಲ್ಲ ನಮಗೆ. ಜನವರಿ 21ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ಬರಬೇಕಾಗಿತ್ತು ಅವರು. ಆ ಕಾರ್ಯಕ್ರಮ ಒಂದು ಬಿಟ್ಟರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಪೂಜ್ಯರ ಅಧ್ಯಕ್ಷತೆಯಲ್ಲೇ ನಾವು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ನಿರಂತರವಾಗಿ. ಆ ಕಾರ್ಯಕ್ರಮಕ್ಕೂ ಅವರು ಬರ್ತಾ ಇದ್ದರು. ಆದರೆ ಅನಿವಾರ್ಯವಾಗಿ ಒಂದು ಮುಖ್ಯವಾದಂಥ ಕಾರ್ಯಕ್ರಮದಲ್ಲಿ ಅವರು ಅನಿವಾರ್ಯ ಭಾಗವಹಿಸಬೇಕಾಗಿತ್ತು, ಬಹುದೂರದ ಪ್ರಯಾಣಕ್ಕೆ ಹೋಗಬೇಕಾಗಿತ್ತು. ಆದ್ದರಿಂದ ಪರಮ ಪೂಜ್ಯರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಅವತ್ತು ಬರದೇ ಹೋದರೂ ಕೂಡ ಅವರಿದ್ದಾರೆ ಅಂತ ಅನಿಸ್ಕೊಂಡೇ ನಾವೆಲ್ಲ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ ಪೂಜ್ಯರಿಗೆ ಹೇಳಬೇಕಾಗಿರುವಂಥದ್ದು. ನೋಡಿ, ಅದು ನನಗೆ ಮರ್ತೋಗ್ಬಿಟ್ಟಿದೆ ನನಗೆ. ಅವರು ಎಷ್ಟು ಪ್ರೀತಿಯ ನಮ್ಮ ಮೇಲೆ ಅಭಿಮಾನ, ಪೂಜ್ಯರ ಮೇಲೆ ಅಭಿಮಾನ ಭಕ್ತಿ ಇಟ್ಕೊಂಡಿದ್ದಾರೆ ಅಂತಂದರೆ ನನಗೆ ಮರವು ನೋಡಿ. ಆಗಲೇ ಹಿಂದಿನ ದಿವಸನೇ ಬಂದು ಪೂಜ್ಯರ ಗದ್ದಿಗೆ ದರ್ಶನ ಮಾಡಿ ನಾಳೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಪೂಜ್ಯರು ಹೋಗಿರುವಂಥ ಅವರು. ಅದು ಪೂಜ್ಯರ ಮೇಲೆ ಇಟ್ಟಿರುವಂಥ ಅವ್ರ ಪ್ರೀತಿ ಎಷ್ಟು ಅನ್ನೋದನ್ನು ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಅನೇಕ ಸಂದರ್ಭದಲ್ಲಿ, ಅನೇಕ ಕಷ್ಟದ ಸಂದರ್ಭದಲ್ಲಿ, ಅನೇಕ ಸವಾಲುಗಳ ಸಂದರ್ಭದಲ್ಲಿ ಯಾವತ್ತೂ ನನ್ನ ಜೊತೆಯಲ್ಲಿ ನಿಂತು ಕೈ ಹಿಡಿದು ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಯಾವತ್ತೂ ನಮಗೆ ನಡೆಸ್ಕೊಂಡು ಬರ್ತಾ ಇರುವಂತಹ ಒಂದು ಮಾತಿದೆ. ಅರಮನೆ ಪಂಚಗವಿ ಮಠದ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಾ ಇದ್ರು. ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು, ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಇವರು ಬೇರೆ ಬೇರೆ ಅಲ್ಲ, ಅವರು ಈ ನಾಡಿನ 2 ಕಣ್ಣುಗಳು ಅನ್ನುವ ಮಾತನ್ನು ಯಾವತ್ತೂ ಕೂಡ ಹೇಳ್ಕೊಂಡು ಬಂದಂತಹ ಅವರು. ಅದು ಅವತ್ತಿಗಲ್ಲ, ಇವತ್ತಿಗೂ ಯಾವತ್ತಿಗೂ ಕೂಡ ಈ ಭಾಗದ 2 ಕಣ್ಣುಗಳಾಗಿ ಯಾವತ್ತು ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಸುತ್ತೂರು ಬೇರೆ ಅಲ್ಲ, ಅದು ಸಿದ್ಧಗಂಗೆ ಬೇರೆ ಅಲ್ಲ, ಅವೆರಡೂ ಕೂಡ ಅವಿನಾಭಾವವಾಗಿ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಅವರು. ಅಂತಹ ಪೂಜ್ಯರು ಇವತ್ತು ಬೆಳಗ್ಗೆನೇ ದಯಮಾಡಿಸಿ ಈ ಕಾರ್ಯಕ್ರಮದ ಇಷ್ಟು ಹೊತ್ತಾದರೂ ನಾವು ಹೇಳ್ತಾ ಇದ್ದೆ ಬುದ್ಧಿ ಮುಗಿಸ್ಬಿಡೋಣ ಅಂತ, ಇಲ್ಲ ಅಷ್ಟು ದೂರದಿಂದ ಕರೆದಿದ್ದೀರಿ,
ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಅದನ್ನು ಉದ್ಘಾಟನೆ ಮಾಡಿಸೋಣ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ಅಷ್ಟು ದೂರದಿಂದ ಬರೋದ್ರಿಂದ ನಾವು ಬೇಗ ಮುಗಿಸೋದು ಒಳ್ಳೆಯದಲ್ಲ ಅಂತೇಳಿ ಪೂಜ್ಯರು ಹೇಳ್ತಾ ಇದ್ರು, ಇಲ್ಲ ಅವ್ರು ಬಂದಮೇಲೆ ಅವ್ರು ಕರೆಸ್ಬಿಟ್ಟೆ ಅವ್ರ ಕೈಲೇ ಮಾಡಿಸೋಣ, ಬೇಡ ಯಾಕೆ ಇಷ್ಟೊಂದೆಲ್ಲ ಮಾಡಿದರೆ ಮುಗಿಸೋಣ ಅವ್ರು ಬಂದಮೇಲೆ ಅಂತೇಳಿ ಪೂಜ್ಯರು ನನಗೆ ಬೆನ್ತಟ್ಟಿ ಹೇಳ್ತಾ ಇದ್ರು. ಅದು ನನಗೊಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಧೈರ್ಯ ಬರ್ತಾ ಇತ್ತು. ನನಗೆ ಒಂದು ಕಡೆ ಅನ್ನಿಸ್ತಾ ಇತ್ತು, ಇಷ್ಟೊತ್ತು ದೀರ್ಘ ಮಾಡ್ತಾಯಿದ್ವಿ, ಕಳೆದ ಕಾರ್ಯಕ್ರಮ ಭಾಳ ಲೇಟಾಗಿ ಪ್ರಾರಂಭ ಮಾಡಿದ್ವಿ, ಈ ಕಾರ್ಯಕ್ರಮ ಇಷ್ಟೊತ್ತು ಮಾಡಿ ಇಷ್ಟು ದೀರ್ಘ ಆಗ್ತಾ ಇದೆಯಲ್ಲ ಅಂತ ಮನಸ್ಸಿನಲ್ಲಿ ಕೊರಿತಾ ಇದ್ದರೂ ಕೂಡ ಪೂಜ್ಯರು ಒಂದು ರೀತಿಯಲ್ಲಿ ನಮಗೆ ಆ ಸಪೋರ್ಟನ್ನು ಮಾಡೋದ್ರಿಂದಾಗಿ ಇವತ್ತು ಇದನ್ನು ಎಷ್ಟು ಮುಂದುವರಿಸ್ಕೊಂಡು ಹೋಗೋದಕ್ಕೂ ಸಾಧ್ಯ ಆಗ್ತಾ ಇರುವಂಥದ್ದು. ಅಂತಹ ಪೂಜ್ಯರು ನಮ್ಮ ಮೇಲೆ ಯಾವತ್ತೂ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಅವರು. ನಾನು ಯಾವತ್ತು ಕರೆದ್ರು, ಅವರು ಯಾವ ಸಂದರ್ಭದಲ್ಲಿ ಕರೆದ್ರು ಇಲ್ಲ ಅಂತ ಅನ್ನೋದೇ ಇಲ್ಲ, ಪ್ರಶ್ನೆ ಇಲ್ಲ ನನಗೆ. ಆ ರೀತಿಯಲ್ಲಿ ಪೂಜ್ಯರು ನಮಗೆ ಒಂದು ಸಹೋದರ ಭಾವನೆಯನ್ನು ಇಟ್ಕೊಂಡು ಯಾವತ್ತು ಪೂಜ್ಯರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಂತಹವರು, ಮಾರ್ಗದರ್ಶನ ಮಾಡ್ತಾ ಇರುವಂತಹವರು. ಪೂಜ್ಯರು ಸುದೀರ್ಘವಾಗಿ ಪೂಜ್ಯರನ್ನು ಕುರಿತು, ಏಕೆಂದರೆ ಅವರ ಒಡನಾಡಿಗಳಾಗಿದ್ದಂತಹ ಅವರು, ಅವರನ್ನು ತುಂಬ ಹತ್ತಿರದಿಂದ ಬಲ್ಲಂತಹ ಅವರು, ಅವ್ರ ಜೊತೆಯಲ್ಲಿ ಬಹಳಷ್ಟು ಜೊತೆಯಲ್ಲಿ ಇದ್ದಂತಹ ಅವರು, ಅವರ ಬಗ್ಗೆಯೂ ಕೂಡ ಇವರಿಗೆ ಅಷ್ಟು ಕಾಳಜಿ, ಇವರ ಬಗ್ಗೆಯೂ ಕೂಡ ನಮ್ಮ ಪರಮ ಪೂಜ್ಯರು ಬಹಳಷ್ಟು ಕಾಳಜಿಯನ್ನು ಯಾವತ್ತು ಇಟ್ಕೊಂಡಂತಹ ಅವರು. ಅವರ ಆ ಗುರುಗಳಂತೆ ಮಾರ್ಗದರ್ಶನ ಮಾತೃ ಹೃದಯವನ್ನು ಇಟ್ಕೊಂಡು ನಾವು ಸ್ವಾಮಿಗಳು ಕಷ್ಟಕ್ಕೆ ಸಿಗಬಾರ್ದು ಅನ್ನೋಂಥ ಭಾವನೆಗಳ ಮಾತುಗಳನ್ನು ಯಾವತ್ತೂ ಹಂಚ್ಕೊಳ್ತಾ ಇದ್ರು. ಅಂತಹ ಪೂಜ್ಯರು ಈ ಕಾರ್ಯಕ್ರಮದ ಅದೇ ಹೇಳಿದ್ರೆ, ಅವರು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ಅವರು ಬಂದಿರಿ ಎನ್ನುವ ಹಾಗೆ ಸುತ್ತೂರು ಕಾರ್ಯಕ್ರಮದಲ್ಲಿ ನಾವು ಇರ್ತೀವಿ, ನಮ್ಮ ಕಾರ್ಯಕ್ರಮದಲ್ಲಿ ಅವು ಅವತ್ತು ಇರುವಂಥದ್ದು, ಅವಿನಾಭಾವವಾಗಿ ಬೆಳ್ಕೊಂಡು ಬಂದಿರುವಂಥದ್ದು. ಅಂತಹ ಪೂಜ್ಯರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿ 4 ಹಿತವಚನಗಳನ್ನು, ಅನೇಕ ದೃಷ್ಟಾಂತಗಳನ್ನು ನಿಮಗೆ ನೀಡಿರುವಂತಹ ಅವರು ಅನ್ನುವ ಮಾತನ್ನು ಹೇಳ್ತಾ, ಪೂಜ್ಯರಿಗೆ ನಾನು ವೈಯಕ್ತಿಕವಾಗಿ ಭಕ್ತಿಯ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ವಿಶೇಷವಾಗಿ ಗದಗಿನಿಂದ ಪೂಜ್ಯ ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ಬಂದಿದ್ದರು. ಅವರು ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೆ ಸಾಧ್ಯ ವಯೋವೃದ್ಧರಾಗಿದ್ದಾರೆ, ಆದರೆ ಅನುಭವವೃದ್ಧರಾಗಿರುವಂತಹ ಅವರು ಇವತ್ತು ವೀರಶೈವ ದಾರ್ಶನಿಕ ಸಿದ್ಧಾಂತ ಗ್ರಂಥಗಳನ್ನು ಒಂದು ಅಧಿಕೃತವಾಗಿ ಬರೆದು ಪ್ರಕಟ ಮಾಡುವಂಥ ಒಂದು ಶಕ್ತಿ ಇರುವಂತಹ ಅವರು ಅಂದರೆ ಪೂಜ್ಯ ಅನ್ನದಾನ ಮಹಾಸ್ವಾಮಿಗಳವರು. ಬಹಳ ಶಿವಾನುಭವಿಗಳಾಗಿರುವಂತಹ ಅವರು. ಇವತ್ತು ಗುರುಕರ್ಣ ತ್ರಿವಿಧಿ ಅಂತ ಇದೆ, ವೀರಶೈವ ದಾರ್ಶನಿಕ ಸಿದ್ಧಾಂತ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡಿ ಅದರ ಬಗ್ಗೆ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಪೂಜ್ಯ ಗದಗಿನ ಮುಂಡರಿಗೆ ಪೂಜ್ಯರು ಮಾಡ್ಕೊಂಡು ಬರ್ತಾ ಇರುವಂಥವರು. ತುಂಬ ಅನುಭವಿಗಳಾಗಿರುವಂತಹವರು ಅವರು ಇವತ್ತು ಬಂದು ತಮ್ಮ ಅನುಭವದ ಆಶೀರ್ವಚನವನ್ನು ನೀಡಿರುವಂತಹವರು. ಆ ಪೂಜ್ಯರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನಾಪೂರ್ವಕವಾದಂಥ ಭಕ್ತಿಯನ್ನು ಅವರಿಗೆ ನಾನು ಸಮರ್ಪಿಸುತ್ತಾ, ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಧಾರವಾಡ ಅಂತಂದರೆ ಮೃತ್ಯುಂಜಯಪ್ಪಗಳ ಮಠ, ಮೃತ್ಯುಂಜಯಪ್ಪಗಳು ಅಂದರೆ ಧಾರವಾಡ, ಇಷ್ಟು ಬೇರೆ ಇಲ್ಲ, ಅವಿನಾಭಾವವಾಗಿ ಬೆಳ್ಕೊಂಡು ಬಂದಂತಹದ್ದು. ಬಹುಶಃ ಈ ನಾಡಿನಲ್ಲಿ ಮಠಗಳು ಮಾಡಿದಂಥ ಸೇವೆಯನ್ನು ಯಾರೋ ಇಂದೂ ಕೂಡ ಮುಂದೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗದೇ ಇಲ್ವೇನೋ. ನಾಡಿನ ಉದ್ದಗಲದಲ್ಲಿ ಅಂತಹ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಅವರು ಇವತ್ತು ಧಾರವಾಡದ ಮೃತ್ಯುಂಜಯಪ್ಪಗಳವರ ಒಂದು ವಿದ್ಯಾರ್ಥಿ ನಿಲೆಯಲ್ಲಿ ಬೆಳೆದಂತಹ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಂತಹ ಅವರು, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಮಠದ ಪೂಜ್ಯರುಗಳು ಕೂಡ ಆಗಿರುವಂತಹ ಅವರು. ಅಂತಹ ಒಂದು ಕಮ್ಮಟವನ್ನು ತೆರೆದಂತಹ ಅವರು ಪೂಜ್ಯ ಮೃತ್ಯುಂಜಯ ಅಪ್ಪಗಳವರು ಅಂತ ಹೇಳಬೇಕಾಗಿರುವಂಥದ್ದು. ಇವತ್ತೇನಾದರೂ ನಾವು ಬಸವ ಜಯಂತಿ ಮಾಡ್ತಾ ಇದ್ದೀವಿ ಅಂತಂದರೆ ಆ ಬಸವ ಜಯಂತಿಗೆ ಮೂರ್ತರೂಪವನ್ನು ಕೊಟ್ಟಂತಹ ಅವರು ಪೂಜ್ಯ ಮೃತ್ಯುಂಜಯ ಅಪ್ಪಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥದ್ದು. ಅಂತಹ ಮಠದ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು, ಬಹಳ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವ್ರಿಗೆ ಏನಪ್ಪ ಅಂದರೆ ನಮಗೆ ಸಂತೋಷ ಅಂದರೆ ಕೊನೆಗೆ ಏನೆಲ್ಲ ಕಷ್ಟಪಟ್ಟು ಒಳ್ಳೆಯ ಸ್ಥಾನ ಸಿಕ್ಕಿದೆಯಲ್ಲ ಅನ್ನೋದೇ ನಮಗೆ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅವರ ಬದುಕು ಅಂದರೆ ಒಂದು ಹೋರಾಟದ ಬದುಕಾಗಿತ್ತು. ಯಾವತ್ತು ನಿರಂತರವಾಗಿ ಹೋರಾಟವನ್ನೇ ಮಾಡ್ಕೊಂಡು ಬರ್ತಾಯಿದ್ರು. ಆ ಹೋರಾಟವೆಲ್ಲ ನಿಂತು ಇವತ್ತು ಒಂದು ಒಳ್ಳೆಯ ಒಂದು ಸ್ಥಾನದಲ್ಲಿ ನಿಂತು ಇವತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ದೊಡ್ಡ ಸೇವಾ ಕಾರ್ಯವನ್ನು ಏನು ಮೃತ್ಯುಂಜಯಪ್ಪಗಳು ಮಹಂತಪ್ಪಗಳು 2 ಕಣ್ಣುಗಳಾಗಿ ಧಾರವಾಡದ ಮುರುಘಾ ಮಠವನ್ನು ಬೆಳೆಸಿದರು, ಅವೆರಡನ್ನೂ ಒಂದೇ ಕಣ್ಣುಗಳಾಗಿ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳವರು ಅದನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಪೂಜ್ಯರ ಶತಮಾನೋತ್ಸವದ ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ 100 ಪುಸ್ತಕಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅತ್ಯಂತ ಮೌಲಿಕವಾದಂಥ ಗ್ರಂಥಗಳನ್ನು ಪೂಜ್ಯರು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸಾವಧಾನ ಪತ್ರಿಕೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಹೊಸದಾಗಿ ಬರುವಂಥ ರೀತಿಯಲ್ಲಿ ಅದು ನಡೆಸ್ಕೊಂಡು ಬರ್ತಾ ಇರುವಂತಹವರು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದೀರ್ಘವಾಗಿ ಹತ್ತಿದ ದೀಪ, ಆರಿದ ದೀಪ, ಮತ್ತೆ ಹತ್ತಿದ ದೀಪ, ಆರಿದ ದೀಪ ಅಂತೇಳಿ ಹೇಗೆ ಆ ಪರಂಪರೆ ಬೆಳೆದು ಬಂತು ಅನ್ನುವಂಥದ್ದನ್ನು ಬಹಳ ಸರಳವಾಗಿ ನಿಮ್ಮೆಲ್ಲರಿಗೂ ಮನವರಿಕೆ ಆಗುವಂಥ ರೀತಿಯಲ್ಲಿ ಅವರು ತಿಳಿಸ್ಕೊಟ್ಟಿರುವಂತಹವರು. ಪೂಜ್ಯರಿಗೆ ನಾನು ಭಕ್ತಿಯಿಂದ ಅವರಿಗೆ ಸ್ಮರಣೆಯನ್ನು ಮಾಡಿಕೊಳ್ತಾ, ಜೊತೆಗೆ ವಿಶೇಷವಾಗಿ ಕಲ್ಲಯ್ಯಜ್ಜ ಅವರು ಬಂದಿದ್ದಾರೆ. ನೀವೆಲ್ಲ ಕಂಡಿದ್ದೀರಿ ಮಕ್ಕಳೇ, ನಮ್ಮಲ್ಲೂ ಒಂದು ಚಿಕ್ಕದೊಂದು ಬ್ರೈಂಡ್ ಸ್ಕೂಲ್ ಇದೆ.
ಬ್ಲೈಂಡ್ ಸ್ಕೂಲ್ ಮಕ್ಕಳನ್ನು ಹೇಗೆ ಸಾಕಬೇಕು ಅನ್ನೋದು ಕಷ್ಟ ಇದೆ ನಿಮಗೆ. ಕಣ್ಣಿಲ್ಲದ ಮಕ್ಕಳನ್ನು, ಕಣ್ಣಿರುವ ಮಕ್ಕಳನ್ನೇ ಸಾಕೋದು ಕಷ್ಟ, ಕಣ್ಣಿಲ್ಲದ ಮಕ್ಕಳನ್ನು ಸಾಕುವಂಥದ್ದು ಎಷ್ಟು ಕಷ್ಟ. ಯಾರೇ ಕಣ್ಣಿಲ್ಲದ ಮಕ್ಕಳು ಬಂದರೂ ಕೂಡ ಅವರಿಗೆ ಆಶ್ರಯವನ್ನು ಕೊಟ್ಟು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿ ಸ್ವತಂತ್ರವಾಗಿ ಬದುಕುವಂಥ ಜೀವನವನ್ನು ಕೊಡುವಂತಹ ಅವರು ಅಂದರೆ ಪುಣ್ಯಾಶ್ರಮದ ಪೂಜ್ಯ ಶ್ರೀಗಳವರು. ಹಿಂದೆ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಏನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರೋ ಅದನ್ನು 100 ಪಟ್ಟು ಹೆಚ್ಚಿಸ್ಕೊಂಡು ಪೂಜ್ಯ ಕಲ್ಲಯ್ಯ ಅಜ್ಜಗಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತಹ ಅವರು ಇವತ್ತು ಅಂಧರ ಬಾಳಿನ ಒಂದು ಬೆಳಕಾಗಿ, ಅಂಧರ ಬಾಳಿಗೆ ಏನಾದರೂ ಒಂದು ಕಲ್ಪವೃಕ್ಷ ಇದೆ ಅಂತಂದರೆ ಅದು ಗದಗಿನ ಪುಣ್ಯಾಶ್ರಮ ಅನ್ನುವಂಥ ಮಾತನ್ನು ಇವತ್ತು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಅಂತಹ ಪೂಜ್ಯರು ಇವತ್ತು ದೂರದಿಂದ ಆಗಮಿಸಿ ಅವರು ಪೂಜೆ ಮಾಡಿದ್ರು ಮಾಡ್ತಾ ಇಲ್ಲ. ಬಹಳ ಆಚಾರವಂತರು, ಬಹಳ ನಿಷ್ಠ ಇರುವಂಥ ಅವ್ರ ಪೂಜಾ ನಿಷ್ಠೆ, ಆಚಾರ ನಿಷ್ಠೆ. ಅವರು ಇವತ್ತು ಕೂಡ ಬಾವಿ ನೀರೇ ಬೇಕು ಸ್ನಾನಕ್ಕೆ. ಈ ನೆಲ್ಲಿ ನೀರು ಅವು ಯಾವುದನ್ನು ಅವರು ಉಪಯೋಗಿಸೋದಿಲ್ಲ. ಬಾವಿ ನೀರೇ ಅವ್ರಿಗೆ ತಂದು ಸ್ನಾನಕ್ಕೆ ಪೂಜೆಗೆ ಕೊಡಬೇಕಾಗಿರುವಂಥದ್ದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮಾಡಿದರೂ ಕೂಡ ಅವರಿಲ್ಲ, ನಾನು ಯಡಿಯೂರಿನ ಕ್ಷೇತ್ರದಲ್ಲಿದ್ದೆ, ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇದ್ದೇನೆ ಎನ್ನುವಂತಹ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮನ್ನೆಲ್ಲ ಕುರಿತು ಮಾತನಾಡಿರುವಂತಹ ಅವರು ಮನತುಂಬಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಅವರ ಜಾತ್ರೆಗೆ ಆಹ್ವಾನವನ್ನು ಪರೋಕ್ಷವಾಗಿ ನಮಗೆ ಕೊಟ್ಟಿರುವಂತಹ ಅವರು ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಮ್ಮೆಲ್ಲರಿಗೆ ತುಂಬ ಹೆಮ್ಮೆ ತರುವಂತಹ ಸಂಗತಿ. ಏಕೆಂದರೆ ನೋಡಬೇಕು, ನಾವು ಅಂಧರಿಗೂ ನಮಗೂ ವ್ಯತ್ಯಾಸ ಇಷ್ಟೇ. ಅಂಧರಿಗೆ ಏನಪ್ಪ ಅಂತಂದರೆ, ಅಂಧರಿಗೆ ಹೊರಗಿನ ಬೆಳಕಿಲ್ಲ, ಒಳಗಿನ ಬೆಳಕಿರ್ತದೆ. ನಮಗೇನಾಗಿದೆ ಅಂದರೆ ಒಳಗಿನ ಬೆಳಕಿಲ್ಲ, ಹೊರಗಿನ ಬೆಳಕಿದೆ. ನಾವು ಅಂಧರಾಗಿದ್ದೇವೆ, ಒಳಗಿನ ಬೆಳಕಿನೊಳಗೆ ಅಂಧರಾಗಿದ್ದೇವೆ, ಹೊರಗೆ ನಾವು ನೋಡೋದಕ್ಕೆ ಕಾಣ್ತಾ ಇರ್ತೇವೆ. ಅದಕ್ಕೆ ಬಸವಣ್ಣವ್ರು ಹೇಳಿರುವಂಥದ್ದು, ಅಂಧರ್ಕನ ಮಾಡಯ್ಯ ಎನ್ನ ತಂದೆ ಅಂತ ಕೇಳ್ಕೊತಾರೆ. ಕಿವುಡನ ಮಾಡಯ್ಯ ತಂದೆ, ಮೂಗನ ಮಾಡಯ್ಯ ತಂದೆ, ಎಳವನ ಮಾಡಯ್ಯ ತಂದೆ ಅಂದರೆ ನಾನು ಕಣ್ಣೇ ತೆಗೆದು ಬಿಡು ಅಂತ ಹೇಳೋದಿಲ್ಲ, ಅವರು ಕಿವಿ ಮುಚ್ಚಿಬಿಡು ಅಂತ ಹೇಳೋದಿಲ್ಲ. ಕಣ್ಣು ಯಾವುದನ್ನು ನೋಡಬೇಕು, ಕೈ ಯಾವುದನ್ನು ಕೇಳಬೇಕು, ಕಾಲು ಎಲ್ಲಿ ನಡೆಯಬೇಕು, ಕೈ ಏನು ಮಾಡಬೇಕು, ಒಳ್ಳೆಯದನ್ನೇ ಮಾಡುವಂಥ ಕೆಲಸವನ್ನು ಮಾಡುವಂಥ ರೀತಿಯನ್ನು ರೂಪಿಸು ಅನ್ನುವಂತಹ ಮಾತನ್ನು ಯಾವತ್ತೂ ಹೇಳಿರುವಂತಹ ಅವರು ಇವತ್ತು ಅಂತಹ ರೀತಿಯಲ್ಲಿ ಅಂಧರ ಬೆಳಕಿನ ಬೆಳಕಾಗಿ ಬೆಳಗುತ್ತಾ ಇರುವಂತಹ ಪೂಜ್ಯ ಕಲ್ಲಯ್ಯ ಅಜ್ಜ ಮಹಾಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿರುವಂತಹದ್ದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಒಳ್ಳೆಯ ವಿಚಾರವನ್ನು ನಿಮಗೆ ತಿಳಿಸಿದ್ದಾರೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಪೂಜ್ಯರ ಗದ್ದಿಗೆಗೆ ಬೆಳ್ಳಿ ಮಂಟಪವನ್ನು ಮಾಡಿದ್ದಾರೆ. ನಾವೇನು ಬೆಳ್ಳಿ ಮಂಟಪ ಮಾಡಬೇಕು ಅಂತ ಅಪೇಕ್ಷೆ ಇತ್ತು, ಆದರೆ ಮಾಡೋಣ ಮುಂದಕ್ಕೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದು. ಆದರೆ ವಿರೂಪಾಕ್ಷ ಅಂತ ಇಂಜಿನಿಯರ್ ಇದ್ದಾರೆ. ವಿರೂಪಾಕ್ಷಯ್ಯನವರು ಒಂದು ದಿವಸ ಬಂದು, ಬುದ್ಧಿ ಏನ ಮಾಡಬೇಕು, ಬುದ್ಧಿಯವರಿದ್ದಾಗ ಕೇಳ್ತಾ ಇದ್ದೋ, ಏನ ಮಾಡಬೇಕು ಬುದ್ಧಿ, ಆಯ್ತು ಮಾಡಿ, ಆಯ್ತು ಮಾಡಿ. ಒಂದು ಎಷ್ಟು ಸತಿ ಬಂದರೂ ಕೂಡ ಅವ್ರು ಅಪ್ಪಣೆ ಕೊಡ್ತಾ ಇರಲಿಲ್ಲ. ಆಯ್ತು ಇಷ್ಟೇ ಹೇಳ್ತಾ ಇದ್ರೆ ಹೊರತು ಏನೋ ಹೇಳ್ತಾ ಇರಲಿಲ್ಲ ಅನ್ನೋ ಮಾತನ್ನು ನೆನೆಸ್ಕೊಳ್ತಾ ಇದ್ರು. ಏಕೆಂದರೆ ಪೂಜ್ಯರ ಬಗ್ಗೆ ಅಷ್ಟು ಭಾವನೆ ಇಟ್ಕೊಂಡಿರುವಂತಹ ಅವರು ನೋಡಿ, ಅವರಿಗೆ ಪೂಜ್ಯರು ನಮಗೆ ಅವಕಾಶ ಕೊಟ್ಟಿದ್ದರು, ಆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು, ಓದೋಕ್ಕೆ ಅವಕಾಶ ಕೊಟ್ಟಿದ್ದರು. ಮಠದ ಬಗ್ಗೆ ಅವರಿಗಿರುವಂಥ ಭಾವನೆಗಳು, ಭಕ್ತಿಗಳು ಏನೇಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಂತಹವ್ರು ಅನೇಕ ಭಕ್ತರು ನೀವೆಲ್ಲ ಇರುವಂತಹವ್ರು, ಯಾವ ರೀತಿಯಲ್ಲಿಯೋ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇರುವಂತಹ ಅವರು. ಆ ರೀತಿಯಲ್ಲಿ ಅವರು ಎಲೆಮರೆಯ ಕಾಯಿಯಂತೆ ಸೇವೆ ಮಾಡಬೇಕು ಅಂತ ಅವ್ರಿಗೆ, ನನಗೆ ಬೇಡ, ನನ್ನ ಹೆಸರು ತರಬೇಡಿ, ನನಗೆ ಸನ್ಮಾನನೂ ಬೇಡ, ಏನೂ ಬೇಡ ನನಗೆ ಅಂತೇಳಿ ಅವರು ಭಾಳ ಅಪೇಕ್ಷೆ ಇದು ಮಾಡ್ತಾಯಿದ್ರು. ಆದರೂ ಕೂಡ ಇಲ್ಲ, ನೀವು ಇಷ್ಟೊಂದು ಕೆಲಸ ಮಾಡಿದ್ದೀರಿ, ಒಳ್ಳೆಯ ಮಂಟಪವನ್ನು ಪೂಜ್ಯರ ಗದ್ದಿಗೆ ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳಿ ಅವರ ಕುಟುಂಬದವರನ್ನು ಕರೆಸಿ ನಾವೊಂದು ಸಣ್ಣ ಗೌರವವನ್ನು ಗುರುತಿಸುವ, ಅವರ ಸೇವೆಯನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರು ಇವತ್ತು ವಾಲಂಟ್ರಿಯಾಗಿ ಆ ಮಂಟಪವನ್ನು ಇವತ್ತು ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಗದ್ದಿಗೆ ಅಲಂಕಾರವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ, ಅವರ ಕುಟುಂಬದವರಿಗೆ, ಅವರ ಅಣ್ಣ ತಮ್ಮದಿರೆಲ್ಲರೂ ಕೂಡ ಮಠದ ಸದ್ಭಕ್ತರಾಗಿರುವಂತಹ ಅವರು, ಮನೆಯವರೆಲ್ಲರೂ ಕೂಡ ಮಠದ ಬಗ್ಗೆ ಯಾವತ್ತೂ ಪ್ರೀತಿ ಕಾಳಜಿಯನ್ನು ಇಟ್ಕೊಂಡಿರುವಂತಹ ಅವರು. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ, ಆಯುರ ಆರೋಗ್ಯವನ್ನು ಅವರಿಗೆ ಕೊಡಲಿ, ದಂಪತಿಗಳಿಗೆ, ಅವರ ಕುಟುಂಬದವರಿಗೆ ಅನ್ನುವ ಪೂಜ್ಯರ ಆರೈಕೆ ಇರಲಿ, ಅವರಿಗೆ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ, ಇವತ್ತು ವಿಶೇಷವಾಗಿ ನಮ್ಮ ಸೋಮಶೇಖರ್ ಅವರು, ನನಗೆ ಸೋಮಶೇಖರ್ ಅವರು ಒಂದು ವೇದಿಕೆಯಲ್ಲಿದ್ದಾರೆ ಅಂದರೆ ಚಿಂತನೆ ಇರೋದಿಲ್ಲ, ಎಲ್ಲವನ್ನ ಸರಿದೂಗಿಸ್ಕೊಂಡ್ಬಿಡ್ತಾರೆ. ಎಲ್ಲನೂ ಕೂಡ ಭಾಷಣ ಮಾಡೋರಿಲ್ಲ ಅಂದರೆ ಅವರೇ ಭಾಷಣ ಮಾಡ್ತಾರೆ, ಸ್ವಾಗತ ಮಾಡೋರಿಲ್ಲ ಅಂದರೆ ಅವರೇ ಸ್ವಾಗತ ಮಾಡ್ತಾರೆ, ಕೊನೆಗೆ ಏನೋ ಮಾಡೋಕ್ಕೆ ದೀಪ ಹಚ್ಚಾರೆ ಅವರೇ ದೀಪ ಹಚ್ತಾರೆ ಬೇಕಾದ್ರೆ. ಆ ರೀತಿಯಲ್ಲಿ ಒಂದು ಬಹುಮುಖ ವ್ಯಕ್ತಿತ್ವ ಅಂತಂದರೆ ಅದು ಶ್ರೀ ಸೋಮಶೇಖರಲ್ಲಿ ಕಾಣುವಂಥದ್ದು. ಇವತ್ತು ಅವರು ನಿವೃತ್ತ IAS ಅಧಿಕಾರಿಗಳಾದ ಮೇಲೆ, ನಿವೃತ್ತರಾದ ಮೇಲೆ ಇವತ್ತು ಪೂಜ್ಯರು ಏನು ಸ್ಥಾಪನೆ ಮಾಡಿರುವಂತಹ, ನಿಮಗೆ ಗೊತ್ತಿರಬೇಕು, ಶರಣ ಸಾಹಿತ್ಯ ಪರಿಷತ್ತು ಅಂತ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದ್ದಾರೆ. ಶರಣ ಸಾಹಿತ್ಯವನ್ನು ಈ ನಾಡಿನಾದ್ಯಂತ ಪಸರಿಸಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಗುರು ಚನ್ನಬಸಪ್ಪನವರಿಂದ ಆದಿಯಾಗಿ ಅನೇಕರ ಅಧ್ಯಕ್ಷರಾಗಿ ಹೋಗಿರುವಂತಹ ಅವರು ಅನೇಕರ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ.
ಈಗ ಪ್ರಸ್ತುತ ಪೂಜ್ಯ ಶಿವರಾತ್ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಅವರು, ಅದರ ಜೊತೆಗೆ ಅವರ ಶರಣ ಸಾಹಿತ್ಯದ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರ PhD ಪ್ರಬಂಧ ಯಾವುದಪ್ಪ ಅಂದರೆ ಶರಣರ ಬಗ್ಗೆ ಚಿಂತನೆ ಮಾಡಿರುವಂಥದ್ದು, ವಚನಗಳ ಬಗ್ಗೆ ಅವರು PhDಯನ್ನು ಮಾಡಿರುವಂತಹ ಅವರು. ಆ ಸೂಕ್ತವಾದ ವ್ಯಕ್ತಿಯನ್ನು ಪೂಜ್ಯರು ಆಯ್ಕೆ ಮಾಡಿ ಇವತ್ತು ಶರಣ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿರುವಂತಹ ಅವರು. ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರ ಜೊತೆಗೆ ನಾವು ನಮ್ಮ ವೇದಿಕೆಯ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಟ್ಬಿಟ್ಟಿದ್ದೀವಿ. ಅದೆಲ್ಲವನ್ನೂ ಕೂಡ ಸಮರ್ಥವಾಗಿ ಅವರು ನಿರ್ವಹಿಸಿ ಇವತ್ತು ಆ ಕಾರ್ಯಕ್ರಮದ ನಿರೂಪಣೆಯನ್ನು, ಪೂಜ್ಯರ ಬಗ್ಗೆ ಭಾಷಣ ಮಾಡೋದಿರ್ಬೋದು, ಲೇಖನವನ್ನು ಬರೆಯೋದಿರ್ಬೋದು, ಅವರೆಲ್ಲವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ವಹಿಸಿದ್ದಾರೆ. ನೋಡಿ, ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವು ತಿಳ್ಕೊಳ್ಬೇಕು, ಅನೇಕ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ವಾಲಂಟಿಯರ್ಸ್ ಆಗಿ ಅವರೇ ಪೂಜ್ಯರ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ನಾನು ಹೇಳ್ತಾ ಇರ್ತೀನಿ, ಬೇಡ ಕಣ್ರಯ್ಯ, ನೀವು 1ನೇ ತಾರೀಕು ಮಾಡಬೇಡಿ, ನೀವು ಬೇರೆ ದಿವಸ ಮಾಡಿ, 1ನೇ ತಾರೀಕು ಮಠಕ್ಕೆ ಬನ್ನಿ, ಬೇರೆ ದಿವಸ ಮಾಡಿ ಅಂತೀನಿ. ಆದರೂ ಕೂಡ ಏನು ಮಾಡ್ತಾ ಇದ್ದಾರೆ ಕೆಲವರು ಅಂದರೆ, ಬಹಳ ಸಂಖ್ಯೆಯಲ್ಲಿ ಪೂಜ್ಯರ ಈ ಒಂದು ಜನ್ಮದಿನವನ್ನು ನಾವು ಮಾಡಲೇಬೇಕು, 16,000 ಜನ ಸೇರ್ತಾರೆ, ಮಾಡಲೇಬೇಕು ನಾವು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಿಂದ ಬೆಂಗಳೂರಿನ ಆದಿಯಾಗಿ ಮೈಸೂರು ಕಡೆ ಪ್ರಾಂತ್ಯದಲ್ಲಿಯೂ ಕೂಡ ಪೂಜ್ಯರ ಸ್ಮರಣೆಯನ್ನು ಮಾಡುವಂತಹ, ಅವರ ದಿನಾಚರಣೆ ಆಚರಣೆ ಮಾಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನೀವು ನೋಡಬೇಕು, ಮಕ್ಕಳಲ್ಲಿ ನಮ್ಮ ಮಕ್ಕಳು ನೋಡಿದ್ರಿ, ಇಲ್ಲಿ ಪ್ರತಿ ವರ್ಷವೂ ಕೂಡ ಶಿವಕುಮಾರ ಸ್ವಾಮೀಜಿ ಸೇವಾ ಟ್ರಸ್ಟ್ ಅಂತ ನಮ್ಮ ಕೆಲವರು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಡಿಕೊಂಡು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಪ್ರತಿ ವರ್ಷವೂ ಕೂಡ 117 ಇದ್ದರೆ 117 ಮಕ್ಕಳಿಗೆ ನಾಮಕರಣ ಮಾಡಬೇಕು. ಆ ನಾಮಕರಣ ಯಾರ ಹೆಸರು ಮಾಡಿ? ಶಿವಕುಮಾರ ಸ್ವಾಮಿ ಹೆಸರಿಗೆ ಮಾಡಬೇಕು. ಶಿವಕುಮಾರ ಹೆಸರೇ ಬರಬೇಕು, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಏನೇ ಆಗಲಿ. ಅವರಿಗೆ ಆ ನಾಮಕರಣ ಮಾಡುವಂಥ ಕೆಲಸವನ್ನು ಅವರು ಜಯಣ್ಣ, ಅವರು ಸಹೋದರರು, ಅವರೆಲ್ಲ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ನಾಮಕರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪೂಜ್ಯರ ಹೆಸರನ್ನು ಇಟ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಮಕ್ಕಳಿಗೆ ಬೇಕಾದಂಥ ಮಕ್ಕಳಿಗೆ ಬೇಕಾಗಿರುವಂಥ ಪರಿಕರಗಳನ್ನು ಕೊಡುವಂತಹ, ತೊಟ್ಟಿಲನ್ನು ಕೊಡುವಂತಹ, ಆ ಮಕ್ಕಳು ಸಂತೋಷವಾಗಿ ನಿದ್ದೆ ಮಾಡಿ ಆರಾಮವಾಗಿ ಬೆಳೆಯುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಕೂಡ ಅಷ್ಟೇ ಒಂದು ಸ್ಮರಣೀಯವಾಗಿರುವಂಥದ್ದು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಬಾಬಾ ರಾಮದೇವರು ಆಗಮಿಸುವಂಥವರಿದ್ದಾರೆ. ನೀವೆಲ್ಲ ಭಾಳಷ್ಟು ಜನ ಊಟ ಮಾಡದೇ ಇರೋರು, ನೀವು ಊಟ ಮಾಡ್ಕೊಂಡು ಬಂದಿರೋರು ಪರವಾಗಿಲ್ಲ, ಆದರೆ ಊಟ ಮಾಡದೇ ಇರೋರು ಅನ್ಯತಾ ಭಾವಿಸಬೇಡಿ. ನೀವು ಇನ್ನೊಂದು 15-20 ನಿಮಿಷ ಇದರಲ್ಲಿ ಸಹಕರಿಸಬೇಕು. ನೀವು ಊಟ ಯಾವತ್ತೂ ಸಿಗ್ತದೆ, ಇನ್ನೂ ಪ್ರಸಾದ ಯಾವಾಗಲೂ ನಿರಂತರವಾಗಿ ನಡೀತಾ ಇರ್ತದೆ. ಸ್ವಲ್ಪ ತಡವಾಗಿರ್ಬೋದು. ನೀವು ನೋಡಿ, ಎಲ್ಲ ಪೂಜ್ಯರುಗಳು ಕೂಡ ಇವತ್ತು ಅವರು ಹಸ್ಕಂಡೆ ಕುಡ್ತಿದ್ದಾರೆ ಇಷ್ಟುವರೆಗೂ ಕೂಡ. ನೀವು ಅದರ ನೀರನ್ನು ಕುಡಿದಿರ್ಬೋದು. ಯಾವ ಪೂಜ್ಯರು ನೀರನ್ನು ಇಲ್ಲಿ ವೇದಿಕೆಯಲ್ಲಿ ಕುಡಿತಾ ಇಲ್ಲ ಪೂಜ್ಯರುಗಳು. ಆದರೂ ಕೂಡ ನೀವು ಅದನ್ನು ಸಹಿಸಿಕೊಂಡು ಇನ್ನೊಂದು ಅರ್ಧ ಗಂಟೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ, ಮಕ್ಕಳೇ ನೀವು ಅನಿವಾರ್ಯವಾಗಿ ಇರ್ತೀರಲ್ವಾ? ಅವರು ಇನ್ನೊಂದು ಅರ್ಧ ಗಂಟೆ ಅವರು ಬರ್ತಾರೆ. ಬಂದ ತಕ್ಷಣ ಅವರು ಉದ್ಘಾಟನೆ ಮಾಡಿ ಭಾಷಣವನ್ನು ಮಾಡ್ತಾರೆ. ಅದನ್ನು ನೀವು ಕೇಳಿ. ಹಿಂದಿಯಲ್ಲಿ ಅನುವಾದ ಮಾಡೋದಕ್ಕೆ ನಮ್ಮ ರಾಯಚೂರಿನಿಂದ ಜೋಶಿಯವರು ಕೂಡ ಬಂದಿರುವಂತಹವರು, ಬಹಳ ಹಿಂದಿಯಲ್ಲಿ ಪರಿಣಿತರಾಗಿರುವಂತಹವರು. ಪ್ರೈಮ್ ಮಿನಿಸ್ಟ್ರು ಬಂದರೆ, ದೊಡ್ಡವರು ಬಂದರೆ ಹಿಂದಿ ಭಾಷಣ ಮಾಡಿದ್ರೆ ಅನುವಾದ ಮಾಡುವಂತಹವರು ಜೋಶಿಯವರು ರಾಯಚೂರಿನಿಂದ ಬಂದಿದ್ದಾರೆ. ಅವರು ಕೂಡ ಅನುವಾದ ಬೇಕು ಅಂದರೆ ಮಾಡೋಣ, ಬೇಡ ಅಂದರೆ ಬೇಡ, ಅವರೇನು ಹೇಳ್ತಾರೆ ಹಂಗೆ ಕೇಳಿಕೊಂಡು ಅದನ್ನು ಮುಂದುವರಿಸೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಬಹಳ ದೂರದಿಂದ ಅನೇಕರು ಕೂಡ ಇಷ್ಟೊಂದು ಬಿಸಿ ಹೊತ್ತಿನಲ್ಲೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ಎಲ್ಲವನ್ನ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಬರುವವರೆಗೂ ಕೂಡ ಪೂಜ್ಯ ಕಲ್ಲಯ್ಯಜ್ಜ ಅವರು ಈಗ 1-2 ಹಾಡುಗಳನ್ನು ಆಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಸಂಗೀತದ ಮಾಧುರ್ಯವನ್ನು ನೀವೆಲ್ಲ ಕೇಳಬೇಕು. ಅವರ 2 ಹಾಡುಗಳು ಆಡುವಷ್ಟೊತ್ತಿಗೆ ಇವತ್ತು ರಾಮದೇವರವರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರ ಬಂದ ಮೇಲೆ ಈ ಉದ್ಘಾಟನೆಯನ್ನು ಮಾಡಿ ಅವರ ಆ ಉದ್ಘಾಟನಾ ಭಾಷಣವನ್ನು ಕೇಳಿ ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಭಗವಂತನ ಕೃಪೆ, ಪರಮ ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.